ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 18/5/2026ರಿಂದ 24/5/2026 ನಡೆಯುವಂತಹ ಗ್ರಹಗಳ ಒಂದು ಸ್ಥಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂದರೆ ಖಂಡಿತವಾಗ್ಲೂ ಈ ವಾರದಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳಿಲ್ಲ. ಆದರೆ ಗ್ರಹಗಳ ಸ್ಥಾನಮಾನ ಅಂತ ನೋಡೋಕ್ಕೆ ಬಂದರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು ಸ್ಥಿತನಾಗಿದ್ದರೆ ಮೀನ ರಾಶಿನಲ್ಲಿ ಶನಿ ಸ್ಥಿತನಾಗಿರ್ತಾನೆ, ಹಾಗೂ ಮೇಷ ರಾಶಿನಲ್ಲಿ ಕುಜ ಸ್ಥಿತನಾಗಿದ್ದರೆ ವೃಷಭ ರಾಶಿನಲ್ಲಿ ಸೂರ್ಯ ಮತ್ತು ಬುಧ ಗ್ರಹ, ಹಾಗೂ ಮಿಥುನ ರಾಶಿನಲ್ಲಿ ಗುರು ಸ್ಥಿತನಾಗಿದ್ದರೆ ಸಿಂಹ ರಾಶಿನಲ್ಲಿ ಕೇತು ಸ್ಥಿತನಾಗಿರ್ತಾನೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೇಷ ರಾಶಿಯವರಿಗೆ ಈ ವಾರದ ಫಲ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ನಿಮಗೆ ಈ ವಾರದಲ್ಲಿ ಒಂದು ಒಳ್ಳೆ ಕಾನ್ಫಿಡೆಂಟ್ ಬಂದ್ಬಿಡುತ್ತೆ. ಯಾಕಂದರೆ ಲಾಸ್ಟ್ ವೀಕ್ ಅಂತ ನೋಡೋಕೆ ಬಂದಾಗ ಗ್ರಹಗಳ ಒಂದು ಏರುಪೇರುಗಳು, ಅಂದರೆ ಕೆಲವು ಗ್ರಹಗಳು ಲಗ್ನದಿಂದ 2ನೇ ಮನೆಗೆ ಹೋದ್ವು, 2ನೇ ಮನೆಯಿಂದ 3ನೇ ಮನೆಗೆ ಹೋದ್ವು. ಈ ರೀತಿ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಎರಡೂ ಫಲಗಳು ನಿಮಗೆ ವ್ಯತ್ಯಾಸಗಳಾಗ್ತಾ ಇತ್ತು. ಆದರೆ ಈ ವಾರ ಹಾಗೇನಿರೋದಿಲ್ಲ. ಯಾಕಂದರೆ ಯಾವ ಗ್ರಹಗಳ ಸ್ಥಾನಮಾನನೂ ಬದಲಾವಣೆ ಇಲ್ಲದೆ ಇರೋದ್ರಿಂದ ಎಲ್ಲನೂ ಒಂದೇ ರೀತಿಯಲ್ಲಿ ಪ್ರಮಾಣದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಂದರೆ ಕುಜ ಇವಾಗ ಲಗ್ನದಲ್ಲಿರೋದ್ರಿಂದ ಸ್ವಲ್ಪ ಕಾನ್ಫಿಡೆಂಟ್ ಜಾಸ್ತಿ ಇರುತ್ತೆ, ನಿಮಗೆ ಏನು ಕೆಲಸ ಮಾಡೋಕ್ಕೂ ದೃಢತೆ ಜಾಸ್ತಿ ಬಂದ್ಬಿಡುತ್ತೆ. ಹಾಗೆ ನಿಮಗೆ ಸೂರ್ಯ ಬೇರೆ 2ನೇ ಮನೆಯಲ್ಲಿದ್ದಾನೆ, ಬುಧನ ಸಮಾಗಮದಲ್ಲಿದ್ದಾನೆ, ಬುಧಾದಿತ್ಯ ಯೋಗ ನಡೀತಿದೆ. ಸೊ ಹಾಗಾಗಿ ಏನಾಗುತ್ತೆ, ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಕಡೆಯಿಂದ ಕೆಲಸಗಳೇನಾದರೂ ಆಗಬೇಕು ಅಂದರೆ ಆಗ್ತಾ ಇರುತ್ತೆ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವೇರಿಯೇಷನ್ಸ್ ಇದ್ದರೂ ಕೂಡ ಯಾವುದೇ ರೀತಿಯಾದ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಆದರೆ ಖರ್ಚಂತೂ ಇದ್ದೇ ಇರುತ್ತೆ. ಶನಿ 12ರಲ್ಲಿ ಇರೋದ್ರಿಂದ ಸಣ್ಣ ಪುಟ್ಟ ಖರ್ಚುಗಳನ್ನು ಕೂಡ ನೀವು ಎದುರಿಸಬೇಕಾಗಿ ಬರುತ್ತೆ. ಇನ್ನು ಗುರು ಜೊತೆಗೆ ಶುಕ್ರನ ಒಂದು ಸಮಾಗಮ 3ನೇ ಮನೆಯಲ್ಲಿ ಇರೋದ್ರಿಂದ ಸೆಲ್ಫ್ ಕಾನ್ಫಿಡೆಂಟ್ ತುಂಬ ಜಾಸ್ತಿ ಇದೆ. ಧೈರ್ಯವಾಗಿ ಮುನ್ನುಗ್ತೀರಾ. ಯಾವುದಾದ್ರು ಕೆಲಸಗಳು ಮಾಡಬೇಕು ಅಂದರೆ ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ ಅನ್ನೋಂಥ ಧೈರ್ಯ ಜಾಸ್ತಿ ನಿಮಗೆ ಬರುತ್ತೆ. ಧನಾಧಿಪತಿ ಕೂಡ 3ನೇ ಮನೆಯಲ್ಲಿ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಆ್ಯಕ್ಟಿವೇಟ್ ಆಗ್ತೀರಾ. ಸೊ ಅದರಿಂದ ಏನಾಗುತ್ತೆ, ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಗುತ್ತೆ, ಹಣಕಾಸಿನ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಕೆಲಸದಲ್ಲಿ ಸ್ವಲ್ಪ ನಿಮಗೆ ಅನುಕೂಲಗಳು ಜಾಸ್ತಿ ಆಗ್ತಾ ಇರುತ್ತೆ. ರಾಹು ಬೇರೆ 11ನೇ ಮನೆಯಲ್ಲಿರೋದ್ರಿಂದ ಒಳ್ಳೆ ಲಾಭಗಳನ್ನ ತೊಗೊಂಬಂದು ಕೊಡ್ತಾನೆ. ಸ್ವಲ್ಪ ನಿಮ್ಗೆ ಏನಾಗುತ್ತೆ ಅಂತಂದರೆ, ದೂರದ ಬೆಟ್ಟ ನುಣ್ಣಿಗೆ ಅಂತಾರಲ್ಲ, ಆ ರೀತಿ ದೂರದಿಂದ ಈ ಕೆಲಸಗಳೆಲ್ಲ ತುಂಬ ಈಸಿ, ಒಳ್ಳೆ ಲಾಭ ಮಾಡ್ಬೋದು ಅನ್ನೋ ಆಮಿಷಗಳು ಜಾಸ್ತಿ ಬರ್ತಾ ಇರುತ್ತೆ. ಆದರೆ ಅದರ ಹತ್ರ ಹೋಗಿ ಅದ್ರ ಕೆಲಸನ ನೀವು ಮಾಡ್ತೀನಿ ಅಂತ ನಿಂತ್ಕೊಂಡಾಗ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗಿ ಬರುತ್ತೆ. ಅದನ್ನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾವುದೇ ಆತರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಇನ್ನು ನಿಮಗೆ ಕೇತುವಿನ ಸಂಚಾರ ಅಂತ ನೋಡೋಕೆ ಬಂದಾಗ, ಕೇತು 6ನೇ ಮನೇಲಿ ಇರೋದ್ರಿಂದ ಎಂಥ ಚಾಲೆಂಜಸ್ ಬಂದರೂ ಎದುರಿಸುವಂಥ ಶಕ್ತಿ ಧೈರ್ಯ ನಿಮಗೆ ಬಂದ್ಬಿಡುತ್ತೆ. ಹಾಗೆ ನಿಮಗೆ ವರ್ಕ್ ಮಾಡ್ತಿರೋರು ಎಲ್ಲರಿಗೂ ಕೂಡ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಆದರೂ ಕೂಡ ಅದನ್ನೆಲ್ಲ ನಿಭಾಯಿಸುವಂಥ ಜಯಿಸುವಂಥ ಶಕ್ತಿ ಕೂಡ ನಿಮಗೆ ಬಂದಿರುತ್ತೆ. ಆರೋಗ್ಯ ಸಮಸ್ಯೆಗಳೇನಾದರೂ ಬರ್ತಾ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಹೌದು, ಮೂಳೆಗೆ ಸಂಬಂಧಪಟ್ಟಿರುವಂಥದ್ದು. ಸ್ವಲ್ಪ ಕುಜ ಬೇರೆ ಲಗ್ನದಲ್ಲಿರೋದ್ರಿಂದ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಮೂಳೆಗಳಿಗೆ ಏಟು ಬೀಳುವಂಥದ್ದು, ಬ್ಲಡ್ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗಿ ಬರುತ್ತೆ. ಇದನ್ನ ವಿಚಾರದಲ್ಲಿ ನೀವು ಕೇರ್ಫುಲ್ಲಾಗಿ ಇರಲೇಬೇಕಾಗಿ ಬರುತ್ತೆ. ಇನ್ನು ಮನೆಯ ವಾತಾವರಣ ಹೇಗಿರುತ್ತೆ ಅಂದರೆ, ಗುರುದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಎಂಥ ಸಣ್ಣ ಪುಟ್ಟ ವೈಮನಸ್ಯಗಳು ಬಂದರೂ ಕೂಡ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಪಾರಾಗ್ತಾ ಹೋಗ್ತಾ ಇರ್ತೀರ. ಎಜುಕೇಷನಲ್ಲಿ ಮಕ್ಕಳು ಕೂಡ ತುಂಬ ಮುಂದಿರ್ತಾರೆ, ಅದ್ರ ಬಗ್ಗೆ ಆಲೋಚನೆ ಮಾಡೋಂಗಿಲ್ಲ. ಆದರೆ ಮೇಷರಾಶಿನಲ್ಲಿರುವಂಥ ವ್ಯಕ್ತಿಗಳ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಿರುತ್ತೆ. ಯಾಕಂದರೆ ಕೇತು ಬೇರೆ 5ನೇ ಮನೆಯಲ್ಲಿರೋದ್ರಿಂದ ಮಕ್ಕಳ ಆರೋಗ್ಯನ ಸ್ವಲ್ಪ ನೀವು ನೋಡ್ಕೋಬೇಕಾಗಿ ಬರುತ್ತೆ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಪ್ರತಿದಿನವೂ ಗಣಪತಿ ಆರಾಧನೆ ಜಾಸ್ತಿ ಮಾಡಿ, ಓಂ ಗಂ ಗಣಪತಿಯೇ ನಮಃ ಅನ್ನೋಂಥ ಮಂತ್ರ ಪಠಣೆನ ಮಾಡ್ಕೊಳ್ಳಿ. ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರನ ಹಾಕಿ, ಆದರೆ ಪ್ರತಿದಿನ ಹನುಮಾನ್ ಚಾಲೀಸನ ಕೇಳ್ಕೊಳ್ಳಿ. ಇದಿಷ್ಟು ನಿಮಗೆ ಒಳ್ಳೆ ಬಲನ ತೊಗೊಂಬಂದು ಕೊಡುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ವೃಷಭ ರಾಶಿಯವರಿಗೆ ತುಂಬ ಉತ್ತಮವಾದ ಸಮಯ. ಯಾಕೆ ಅಂತಂದರೆ ನೋಡಿ, ನಿಮಗೆ ಲಗ್ನದಲ್ಲಿ ಸೂರ್ಯ ಮತ್ತು ಬುಧರ ಒಂದು ಸಮಾಗಮ ಆಗಿದೆ. ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 2ನೇ ಮನೆಗೆ ಪ್ರವೇಶ ಮಾಡಿದ್ದಾನೆ. ಗುರು ಕೂಡ 2ನೇ ಮನೆಯಲ್ಲಿದ್ದಾನೆ. ಗುರುಬಲ ಇದೆ. ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇದೆ. ಲಗ್ನಾಧಿಪತಿನೂ ಧನಸ್ಥಾನಕ್ಕೆ ಹೋಗಿರೋದ್ರಿಂದ, ಧನಸ್ಥಾನಾಧಿಪತಿ ಲಗ್ನಕ್ಕೆ ಬಂದಿರೋದ್ರಿಂದ ಪರಿವರ್ತನೆ ಯೋಗ ಕೂಡ ಆಗಿದೆ. ಸೊ ಹಾಗಾಗಿ ನಿಮಗೆ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಳ್ಳೊಳ್ಳೆ ಮೂಲಗಳಿಂದ ನಿಮಗೆ ಹಣ ಹರಿದು ಬರೋದು. ಸುಮ್ಮನೆ ಹರಿದು ಬರುತ್ತಾ? ಖಂಡಿತ ಇಲ್ಲ. ನೀವೇನು ಕೆಲಸ ಮಾಡ್ತೀರೋ, ಎಷ್ಟು ಫೋಕಸ್ಡಾಗಿ ವರ್ಕ್ ಮಾಡ್ತೀರೋ, ಎಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತೀರೋ, ಅದ್ರ ತಕ್ಕ ಪ್ರತಿಫಲನ ಖಂಡಿತವಾಗ್ಲೂ ನೀವು ನೋಡಬಹುದು, ನಿರೀಕ್ಷೆ ಮಾಡಬಹುದು.
ಸೊ ಇದು ಒಂದು ನಿಮ್ಗೆ ಏನಾಗುತ್ತೆ ಅಂದರೆ, ಕೆಲವ್ರು ಏನು ಯೋಚನೆ ಮಾಡ್ತಾರೆ, ಅಯ್ಯೋ ನನಗೇನು ಬಂದೇ ಇಲ್ಲ, ನನಗೆ ಯಾವುದೂ ಒಳ್ಳೆಯದಾಗಿಲ್ಲ ಅಂತಂದರೆ, ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ, ಅದನ್ನು ತೊಗೋಬೇಕು. 9ನೇ ಮನೇಲಿ ರಾಹು ಇದ್ದಾನೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ತೊಗೊಂಬಂದು ಕೊಡ್ತಾನೆ. ಅದೆಲ್ಲದನ್ನು ತೊಗೊಳ್ಳಿ. 10ನೇ ಮನೆ ನಿಮಗೆ, 11ನೇ ಮನೆಯಲ್ಲಿ ಶನಿ ಇದ್ದಾನೆ, 10ನೇ ಮನೇಲಿ ರಾಹು ಇದ್ದಾನೆ, ಆಪರ್ಚುನಿಟೀಸ್ ಚೆನ್ನಾಗಿ ಬರುತ್ತೆ. ಕೆಲಸಗಳಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಎಲ್ಲ ಅವಕಾಶಗಳು ಬರುತ್ತೆ. ಶ್ರಮ ವಹಿಸಿ ಕೆಲಸ ಮಾಡಿ, ಖಂಡಿತ ದುಪ್ಪಟ್ಟು ಲಾಭಗಳನ್ನ ನೀವು ನೋಡಬಹುದು. ಯಾಕಂದರೆ ಲಾಭಸ್ಥಾನದಲ್ಲಿ ಕೂತ್ಕೊಂಡಿರುವಂಥ ಶನಿ ಖಂಡಿತವಾಗ್ಲೂ ಒಳ್ಳೆಯದನ್ನೇ ಮಾಡ್ತಾನೆ. ಶನಿಯ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತೀರಾ, ಏನೋ ಒಂದು ಸ್ವಲ್ಪ ಬಾಡಿ ಪೇಯ್ನ್ ಆಗೋದು, ಅಥವಾ ಒಂದು ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅನ್ನೋಂಥ ಒಂದು ಲೇಜಿ ಫೀಲ್ ಆಗ್ತೀರಾ. ಬಿಟ್ಟರೆ ನಿಮಗೆ ಹಣಕಾಸಿನ ಅಭಿವೃದ್ಧಿನಲ್ಲಿ ಯಾವುದೇ ರೀತಿಯಾದ ತೊಂದರೆಗಳು ಬರಲ್ಲ. ಆದರೆ ಆರೋಗ್ಯ ಸಮಸ್ಯೆಗಳು ಏನು ಬರಬಹುದು ಅಂತ ನೋಡಿದ್ರೆ, 12ರಲ್ಲಿ ಕುಜ ಇದ್ದಾನೆ, ಸ್ವಲ್ಪ ನಿಮಗೆ ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಬರಬಹುದು. ಜೊತೆಗೆ ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಯ ಬರುವಂಥದ್ದು, ಅಥವಾ ನಿಮ್ಮ ಸ್ಪೌಸ್ ಯಾರಿರ್ತಾರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಏನಾದರೂ ಅವ್ರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಖಂಡಿತ ಅದನ್ನು ಮೊದಲೇ ವೈದ್ಯರ ಸಲಹೆ ತೊಗೊಳ್ಳಿ, ತೋರಿಸಿ ಅದಕ್ಕೆ ತಕ್ಕ ಪ್ರಿಕಾಷನ್ನ ಖಂಡಿತವಾಗ್ಲೂ ನೀವು ತೊಗೋಬೇಕಾಗಿ ಬರುತ್ತೆ. ಇನ್ನು ಕೇತು ಸಂಚಾರ ಅಂತಂದಾಗ 4ನೇ ಮನೆ ಕೇತು ಇದ್ದಾನೆ, ಏನು ತಾಯಿಯ ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ. ಮತ್ತು ಕುಜನು 12ರಲ್ಲಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿದ ವ್ಯವಹಾರಗಳಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗುತ್ತೆ, ಅಥವಾ ಏನಾದರೂ ನಿಮಗೆ ಡಿಲೇ ಆಗೋದು ಕೆಲಸಗಳು, ಅಥವಾ ಹಣಕಾಸಿನಲ್ಲಿ ಏನಾದರೂ ನಿಮಗೆ ಏನಾದರೂ ಒಂದು ಭೂಮಿ ತೊಗೋಬೇಕು ಅಂತ ಪ್ರಯತ್ನ ಪಟ್ಟರೆ ಹಣ ಸಿಗದೇ ಇರುವಂಥದ್ದು, ಅಥವಾ ಅದಕ್ಕೋಸ್ಕರ ಶ್ರಮ ಪಡುವಂಥದ್ದು ಕೂಡ ಅನುಭವಿಸ್ಬೇಕಾಗಿ ಬರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ನೋಡಿ, ಮೊದಲನೇದಾಗಿ ಪ್ರತಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತೊಗರಿಬೇಳೆನ ದಾನ ಮಾಡಿ. ಇದು ಮುಖ್ಯವಾದ ಪರಿಹಾರ ಆಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಗುರು ತುಂಬ ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ, ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಲಕ್ಷ್ಮೀನಾರಾಯಣನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಲಕ್ಷ್ಮೀನಾರಾಯಣನ ದೇವಸ್ಥಾನಗಳಿಗೆ ಹೋಗಿ, ಅಥವಾ ಮನೆಯಲ್ಲೇ ಮಂತ್ರ ಪಠನೆಗಳನ್ನ ಮಾಡಿಕೊಂಡ್ರೂ ಆಗತ್ತೆ. ಇದ್ರ ಜೊತೆಗೆ ನೀವು ಗುರುವಿನ ಆರಾಧನೆ, ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸೂರ್ಯನಿಗೆ ನಮಸ್ಕಾರ ಹಾಕೋದು, ಪ್ರತಿದಿನ ಸೂರ್ಯ ನಮಸ್ಕಾರ ಹಾಕೋದು ತುಂಬ ಬಲ ತಂದುಕೊಡುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ನ ಜಾಸ್ತಿ ತಂದುಕೊಡುತ್ತೆ. ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಬಾಯಲ್ಲಿ ಹುಣ್ಣು ಆಗುವಂಥದ್ದು, ತಲೆನೋವು ಜಾಸ್ತಿ ಬರುವಂಥದ್ದು. ಸ್ವಲ್ಪ ನೀರು ಜಾಸ್ತಿ ತೊಗೊಳ್ಳಿ, ಜ್ಯೂಸ್ ಜಾಸ್ತಿ ತೊಗೊಳ್ಳಿ. ಇದರಿಂದಲೂ ಏನಾಗುತ್ತೆ, ಆರೋಗ್ಯ ನಿಮಗೆ ಅಥವಾ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ಏನೇ ಸಂಕಷ್ಟಗಳು ಬರ್ತಾ ಇದ್ರು ಅದರಿಂದ ನೀವು ಪರಿಹಾರ ತೊಗೋಬೋದು. ಇನ್ನು ಮಿಥುನ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರ ಫಲಗಳನ್ನ ಹೇಗಿರುತ್ತೆ, ಯಾವ ರೀತಿಯಾದ ಫಲಗಳನ್ನ ನೀವು ಅನುಭವಿಸ್ತೀರಾ ಅಂತ ನೋಡಿದ್ರೆ, ನೋಡಿ, ಲಗ್ನದಲ್ಲೇ ನಿಮಗೆ ಶುಕ್ರ ಮತ್ತು ಗುರುಗಳ ಒಂದು ಸಂಚಾರ ನಡೀತಾ ಇದೆ. ಹಾಗೆ ನಿಮಗೆ 12ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಒಂದು ಸಂಚಾರ ನಡೀತಿದೆ. ಗೌರ್ಮೆಂಟಿಂದ ಏನಾದರೂ ಕೆಲವು ಸಮಸ್ಯೆಗಳು ಬರುವಂಥದ್ದು, ಅಥವಾ ಗೌರ್ಮೆಂಟ್ ಉದ್ಯೋಗಿಗಳಾಗಿದ್ದರೆ ಏನಾದರೂ ಸ್ವಲ್ಪ ಕೆಲಸ ಜಾಸ್ತಿ, ಮೇಲಧಿಕಾರಿಗಳಿಂದ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಬರುವಂಥದ್ದು, ಕೆಲಸ ನೀವು ಕಂಪ್ಲೀಟ್ ಮಾಡಿಲ್ಲ ಅಂತ ಏನಾದರೂ ಕ್ವೈರೀಸ್ ಬರುವಂಥ ಚಾನ್ಸಸ್ ಇರುತ್ತೆ. ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕು, ಕೆಲಸಗಳನ್ನ ಬೇಗ ಫಿನಿಷ್ ಮಾಡ್ಕೋಬೇಕಾಗುತ್ತೆ. ಲಗ್ನಾಧಿಪತಿ 12ಕ್ಕೆ ಹೋಗಿದ್ದಾನೆ, ಕಂಬಸ್ಟ್ ಆಗಿದ್ದಾನೆ, ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ. ಎಸ್ಪೆಷಲಿ ನರಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಅಥವಾ ಏನಾದರೂ ಕೆಲಸ ಮಾಡೋದಕ್ಕೆ ಲೇಜಿ ಫೀಲ್ ಆಗೋದು, ಏನು ಕೆಲಸ ಮಾಡ್ತಿದ್ರು ಏನಪ್ಪ ಎಷ್ಟೋ ಪ್ರಯತ್ನ ಮಾಡಬೇಕು, ಒಂದು ಸಣ್ಣ ಕೆಲಸ ಈಸಿಯಾಗಿ ಆಗುವಂಥ ಕೆಲಸ ಇಷ್ಟು ಪ್ರಯತ್ನ ಪಟ್ಟರು ಕೆಲಸಗಳಾಗ್ತಿಲ್ಲ ಅನ್ನೋ ರೀತಿ ಕೂಡ ಆಗ್ತಾ ಇರುತ್ತೆ. ಅದೆಲ್ಲ ಬುಧನ ಒಂದು ಬುಧ ಕಂಬಸ್ಟಿಂದ ನೇರ ಇದಕ್ಕೆ ಬಂದಾದ್ಮೇಲೂ ಸರಿ ಹೋಗುತ್ತೆ, ಅಥವಾ ಬುಧನ ಒಂದು ಸಂಚಾರ ನಿಮ್ಮ ಲಗ್ನಕ್ಕೆ ಬರೋವರೆಗೂ ಕೂಡ ಈ ಪ್ರಾಬ್ಲಮ್ಸ್ನ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ನ ಎದುರಿಸ್ಬೇಕಾಗಿ ಬರುತ್ತೆ. ಇನ್ನು 11ನೇ ಮನೆಯಲ್ಲಿ ಕುಜನ ಸಂಚಾರ ಇದೆ, ಭೂಮಿಯಿಂದ ಲಾಭಗಳು ಬರುತ್ತೆ. ಯಾಕಂದರೆ ಗುರು ದೃಷ್ಟಿನೂ ಕೂಡ ನಿಮಗೆ ಒಳ್ಳೆ ಮನೆಗಳ ಮೇಲೆ ಒಂದು ಗುರು ದೃಷ್ಟಿ, 5ನೇ ಮನೆ ಮೇಲೆ ಬೇರೆ ಗುರು ದೃಷ್ಟಿ ಇರೋದ್ರಿಂದ ನಿಮ್ಗೆ ಏನಾದರೂ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಅಥವಾ ಭೂಮಿಯಿಂದ ಲಾಭಗಳಾಗುವಂಥದ್ದು, ಮನೆ ಖರೀದಿ ಮಾಡುವಂಥದ್ದು, ಆಸ್ತಿ ಏನಾದರೂ ತೊಗೋಬೇಕು ಅಂತ ಪ್ಲಾನಿಂಗ್ಸ್ ಮಾಡ್ಕೊಳ್ಳುವಂಥದ್ದು, ಅದನ್ನು ಭೂಮಿಗಳನ್ನ ತೊಗೊಳ್ಳುವಂಥದ್ದು, ಇದೂ ಕೂಡ ನಿಮ್ಮ ಯೋಗದಲ್ಲಿ ಖಂಡಿತವಾಗ್ಲೂ ಇದೆ. ಸ್ವಲ್ಪ ಶ್ರಮಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಖಂಡಿತವಾಗ್ಲೂ ಲಾಭಗಳು ಸಿಗುತ್ತೆ. ಯಾಕಂದರೆ 10ನೇ ಮನೇಲಿ ಶನಿ ಸಂಚಾರ ಇರೋದ್ರಿಂದ ಸಾಕಷ್ಟು ಪ್ರೆಷರ್ ಹಾಕಿ ಕೆಲಸ ಮಾಡಬೇಕು. ಏನೋ ಒಂದು ಕೆಲಸ ಗಿಟ್ಟಿಸ್ಕೊಬೇಕು ಅಂತಂದರೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ. ರಾಹು ಮತ್ತು ಕೇತುವಿನ ಸಂಚಾರದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಇದ್ದೇ ಇರುತ್ತೆ. ರಕ್ತಕ್ಕೆ ಸಂಬಂಧಪಟ್ಟಿರುವಂಥದ್ದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥದ್ದು, ಅಥವಾ ಮೂಳೆ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಏನಾದರೂ ಆ ಥರ ಸಮಸ್ಯೆಗಳು ಬಂದರೆ ಖಂಡಿತವಾಗ್ಲೂ ಮೊದಲೇ ಅದನ್ನು ವೈದ್ಯರ ಸಲಹೆ ತೊಗೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಕೆಲವು ಸಮಸ್ಯೆಗಳು ಕೂಡ ಇದೆ, ಅಷ್ಟೇ ಒಳ್ಳೆಯದು ಕೂಡ ಆಗ್ತಿದೆ, ನೆಗೆಟಿವಿಟಿನೂ ಕೂಡ ಇದೆ. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಇದಕ್ಕೆ ನೀವು ಪ್ರತಿ ದಿನವೂ ಕೂಡ ವಿಷ್ಣು ಸಹಸ್ರನಾಮನ ಕೇಳಿ, ಪ್ರತಿ ಬುಧವಾರ ದಿವಸ ಹೆಸರು ಕಾಳನ್ನ ದಾನ ಮಾಡಿ. ಹಾಗೆ ಶುಕ್ರ ಗುರು ಲಗ್ನದಲ್ಲೇ ಇರೋದ್ರಿಂದ ಲಕ್ಷ್ಮೀ ಆರಾಧನೆ ಜಾಸ್ತಿ ಮಾಡ್ಕೋಬೇಕು, ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೋಬೇಕು. ಇದಿಷ್ಟು ಮಾಡಿಕೊಂಡ್ರೆ ನಿಮ್ಗೆ ಸಣ್ಣ ಪುಟ್ಟ ನೆಗೆಟಿವಿಟೀಸ್ ಬರ್ತಾ ಇರುತ್ತೆ, ಬಂದರೂ ಕೂಡ ಅದರಿಂದ ನೀವು ಪಾರಾಗ್ತಾ ಹೋಗ್ತಾ ಇರ್ಬೋದು. ಇನ್ನು ಕಟಕ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಕಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಒಂದು ಸಂಚಾರ ನಡೀತಿದೆ. ಖರ್ಚು ಜಾಸ್ತಿ ಆಗುತ್ತೆ,
ನೀವು ಅಂದ್ಕೊಂಡಿರಲ್ಲ ಈ ಖರ್ಚುಗಳು ಬರುತ್ತೆ ಅಂತ. ಧಾರ್ಮಿಕ ಕಾರ್ಯಗಳಿಗೂ ಖರ್ಚು ಜಾಸ್ತಿ ಆಗಬಹುದು. ಹಾಗೆ ವಿಲಾಸಿ ಜೀವನ, ಏನೋ ಮನೆಗೆ ವಸ್ತು ತರ್ತೀನಿ ಅಂತ ಹೋಗೋದು, ನಿಮ್ಮ ಎಸ್ಟಿಮೇಟ್ ಬೇರೆ ಆಗಿರುತ್ತೆ, ಅಲ್ಲಿ ಇನ್ನೇನೋ ಆಗಿರುತ್ತೆ, ಆ ರೀತಿ ಖರ್ಚನ್ನ ಅಧಿಕವಾದ ಖರ್ಚುಗಳನ್ನ ಮಾಡ್ಕೊಳ್ಳೋದು, ಇದರಿಂದ ನೀವು ಕೂಡಿಟ್ಟ ಹಣ ಎಲ್ಲ ಖರ್ಚು ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ಬರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಅವಶ್ಯಕತೆ ಇರೋದನ್ನು ಮಾತ್ರ ತಗೊಳ್ಳಿ. ಸುಮ್ಮನೆ ಅವಶ್ಯಕತೆ ಇಲ್ಲದಿರೋದಕ್ಕೆಲ್ಲ ಕೈ ಇಟ್ಟು ಇಲ್ಲದಿರೋದು ಕೈ ಸುಟ್ಕೊಳ್ಳೋಂಥ ಪರಿಸ್ಥಿತಿಗೆ ಬರೋಕ್ಕೆ ಹೋಗೋದು ಬೇಡ. ಇನ್ನು 11ನೇ ಮನೆಯಲ್ಲಿ ನಿಮಗೆ ಸೂರ್ಯ ಬುಧರ ಸಂಚಾರ ಇರೋದ್ರಿಂದ ಭೂಮಿಯಿಂದ ಲಾಭ ಆಗುವಂಥದ್ದು. ಧನಸ್ಥಾನಾಧಿಪತಿ ಲಾಭಸ್ಥಾನಕ್ಕೆ ಬಂದಿದ್ದಾನೆ. ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಎಷ್ಟೇ ಬಂದರೂ ಅದನ್ನು ಖರ್ಚು ಮಾಡ್ತಾ ಇರ್ತೀರಿ. ಯಾಕಂದರೆ ಹೇಳೋದ್ನೆಲ್ಲ ನಿಮಗೆ ಏನಾದರೂ ಲಕ್ಸುರಿ ಐಟಮ್ಸ್ ತೊಗೊಬೇಕು ಅಂತ ಆಸೆ ಬರೋದು. ಯಾಕಂದರೆ ಶುಕ್ರ ಬೇರೆ 12ರಲ್ಲಿದ್ದಾನೆ. ಸೊ ಲಕ್ಸುರಿ ಐಟಮ್ಸ್ ತೊಗೋಬೇಕು ಅಂತ ಅಧಿಕವಾಗಿ ಖರ್ಚು ಮಾಡೋದು ಕೂಡ ಆಗ್ತಾ ಇರುತ್ತೆ. ಬುಧ ಕೂಡ ಕಂಬಸ್ಟ್ ಆಗಿರೋದ್ರಿಂದ ಏನಾಗುತ್ತೆ, ನರ್ವಸ್ ಸಿಸ್ಟಮಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋದು ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆದರೆ ಗೌರ್ಮೆಂಟಿಂದ ಲಾಭಗಳಾಗುತ್ತೆ ಅಥವಾ ರಾಜಕಾರಣಿಗಳಿಂದ ಲಾಭ ಆಗುವಂಥದ್ದು ಅಥವಾ ಕಟಕ ರಾಶಿನಲ್ಲೇ ರಾಜಕಾರಣಿಗಳಾಗಿರ್ಬೋದು, ಗೌರ್ಮೆಂಟ್ ಉದ್ಯೋಗಿಗಳಾಗಿರ್ಬೋದು ಇದ್ರೆ ಅವ್ರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಲಾಭ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಇನ್ನು ಕುಜ ನಿಮಗೆ 10ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಭೂಮಿಯಿಂದ ಲಾಭಗಳಾಗುವಂಥದ್ದು. ಭೂಮಿಗೆ ಸಂಬಂಧಪಟ್ಟಿದ್ದೇನಾದ್ರು ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಒಂದು ಸಕ್ಸಸ್ನ ನೋಡಬಹುದು. ಇನ್ನು ಯಾರೆಲ್ಲ ಜಿಮ್ ಇನ್ಸ್ಟ್ರಕ್ಟ್ ಮಾಡುವಂಥವ್ರಾಗಿರ್ಬೋದು ಅಥವಾ ಯಾರಾದರೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿರುವಂಥವ್ರಾಗಿರ್ಬೋದು ಅವ್ರಿಗೂ ಕೂಡ ಕೆಲಸದಲ್ಲಿ ಲಾಭಗಳನ್ನ ನೋಡಬಹುದು. ಸ್ವಲ್ಪ ಪ್ರೆಷರ್ ಹಾಕಿ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ಲಾಭನ ಪ್ರತಿಫಲನ ನೋಡುವಂಥ ಒಂದು ಸಮಯ ಆಗಿರುತ್ತೆ. ಆದರೆ 9ನೇ ಮನೆಯಲ್ಲಿ ಶನಿ ಕುತ್ಕೊಂಡಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ತಂದೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ತಂದೆ ಮನೆಯಲ್ಲಿ ಏನಾದರೂ ಕೆಲವೊಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅದರಿಂದ ಮನಸ್ಸಿಗೆ ಸ್ವಲ್ಪ ನೋವಾಗುತ್ತೆ ನಿಮಗೆ. ಇನ್ನು ನಿಮಗೆ 8ನೇ ಮನೆಯಲ್ಲಿ ರಾಹು ಕುತ್ಕೊಂಡಿರೋದ್ರಿಂದ ಏನಾಗುತ್ತೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ನಿಮ್ಮನ್ನು ಕಾಡುತ್ತೆ. ಅದರಲ್ಲೂ ರಕ್ತಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು ಅಥವಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇದನ್ನು ನೀವು ಎದುರಿಸ್ಬೇಕಾಗಿ ಬರುತ್ತೆ. ಆದರೆ ಗುರು ದೃಷ್ಟಿ ಇರೋದ್ರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸೊಲ್ಯೂಷನ್ ಕೂಡ ಸಿಗ್ತಾ ಹೋಗ್ತಾ ಇರುತ್ತೆ. ಅದೇನು ನೀವು ಆಲೋಚನೆ ಮಾಡುವಂಥದ್ದಿಲ್ಲ. ಅಯ್ಯೋ ಹಿಂಗೆ ಆಗೋಯ್ತಲ್ಲ ಏನಪ್ಪ ಮಾಡೋದು ಅಂದ್ಕೊಳ್ಳೋಷ್ಟರೊಳಗಡೆ ಒಂದಲ್ಲ ಒಂದು ರೀತಿಯಲ್ಲಿ ಅಪ್ಪ ಒಳ್ಳೆ ರೀತಿಯಲ್ಲಿ ನನ್ನ ಪರಿಹಾರ ಸಿಕ್ತಪ್ಪ. ಕಾಲಿಗೆ ಮುಳ್ಳು ಚುಚ್ಕೊಂಡಿದೆ ಅಂದಿದ್ದು ಮಾತ್ರಕ್ಕೆ ನಾವು ಹಾಗೆ ಯಾರೂ ಓಡಾಡೋದಿಲ್ಲ. ಮುಳ್ಳನ್ನ ತೆಗೆದ್ಬಿಟ್ಟು ಮುಂದಕ್ಕೆ ಹೋಗ್ತೀವಲ್ವ, ಆ ರೀತಿ ಏನಾದರೂ ಒಂದು ಸೊಲ್ಯೂಷನ್ ಕೂಡ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಇನ್ನು ವಿದ್ಯಾರ್ಥಿಗಳು ಸ್ವಲ್ಪ ಪ್ರೆಷರ್ ಹಾಕಿ ಓದಿದ್ರೆ ಒಳ್ಳೆ ಮಾರ್ಕ್ಸ್ನ ತೊಗೋಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಮನೆಯ ವಾತಾವರಣ ಹೇಗಿರುತ್ತೆ ಅಂತ ನೋಡಿದ್ರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಪಾರಾಗ್ತಾ ಹೋಗ್ತಿರ್ತೀರ. ಮೇಜರಾಗಿ ಯಾವುದೂ ಪ್ರಾಬ್ಲಮ್ಸ್ ಆಗೋದಿಲ್ಲ. ಆದರೆ ಖರ್ಚು ಜಾಸ್ತಿ ಆಗ್ತಾ ಇರೋದ್ರಿಂದ ನಿಮಗೆ ನೀವೇ ಇರಿಟೇಟ್ ಜಾಸ್ತಿ ಮಾಡ್ಕೊತಾ ಇರ್ತೀರಾ. ಇಷ್ಟು ದುಡಿದ್ರೂ ಸಾಕಾಗ್ತಿಲ್ವಲ್ಲಪ್ಪ, ಎಷ್ಟು ದುಡಿಲಿ, ನಾನು ಇನ್ನೂ ಮುಂದುವರೆಯೋದಕ್ಕೆ ಇನ್ನೆಷ್ಟು ಮಾಡಬೇಕು ಅನ್ನೋಂಥ ಮನಸ್ಥಿತಿಗೆ ನೀವು ಬಂದುಬಿಡ್ತೀರಾ. ಪರಿಹಾರವಾಗಿ ಏನು ಮಾಡ್ಕೋಬೇಕು, ಇಷ್ಟೊಂದು ಸಮಸ್ಯೆ ಇದೆಯಲ್ವ ಅಂತಂದರೆ ಮೊದಲನೇದಾಗಿ ಗುರು ಮತ್ತು ಶುಕ್ರರ ಒಂದು ಸಮಾಗಮ 12ನೇ ಮನೇಲಿ ಆಗ್ತಾ ಇರೋದ್ರಿಂದ ಪ್ರತಿ ಗುರುವಾರದ ದಿವಸ ಕಡಲೆಕಾಳನ್ನ ದಾನ ಮಾಡಿ ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನ ದಾನ ಮಾಡಿ. ಶುಕ್ರವಾರ ದಿವಸ ಬಿಳಿ ವಸ್ತುಗಳನ್ನ, ಮಲ್ಲಿಗೆ ಹೂವು ಆಗಿರ್ಬೋದು ಅಥವಾ ಏನು ಸಕ್ಕರೆ ಆಗಿರ್ಬೋದು, ಉಪ್ಪಾಗಿರ್ಬೋದು, ಇದನ್ನು ದಾನ ಮಾಡೋದ್ರಿಂದಲೂ ಕೂಡ ನಿಮ್ಗೇನು ಈ ಥರ ಸಣ್ಣ ಪುಟ್ಟ ನೆಗೆಟಿವಿಟಿ ಆಗ್ತಾಯಿತ್ತು ಅದರಿಂದ ನೀವು ಪಾರಾಗ್ಬೋದು. ಇನ್ನು ಸಿಂಹರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಸಿಂಹರಾಶಿಯವರಿಗೆ ಲಗ್ನದಲ್ಲೇ ಕೇತು ಸಂಚಾರ ಇದೆ. ಆದರೆ 11ನೇ ಮನೆಯಲ್ಲಿ ಗುರು ಶುಕ್ರ ಇಬ್ಬರ ಸಮಾಗಮ ಕೂಡ ಇದೆ. ಸೊ ಇದರಿಂದ ಏನಾಗುತ್ತೆ, ಲಾಭದಲ್ಲಿ ದುಪ್ಪಟ್ಟಾಗ್ತಾ ಹೋಗ್ತಾ ಇರುತ್ತೆ. ಇಷ್ಟು ದಿವಸ ಏನು ಲಾಭಗಳನ್ನ ನೋಡ್ತಿದ್ರಿ, ಏನು ಕೆಲಸಗಳನ್ನ ಮಾಡ್ತಿದ್ರಿ, ಇನ್ಮೇಲೆ ಕೆಲಸಗಳನ್ನ ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ತೀರಾ. ಹಾಗೆ ಲಾಭನೂ ಕೂಡ ನಿಮಗೆ ಜಾಸ್ತಿ ಬರೋಕ್ಕೆ ಶುರುವಾಗುತ್ತೆ. ಗುರುಬಲ ಬೇರೆ ಇದೆ, ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ಮಾಡ್ತಾ ಇರ್ತೀರಾ. ಸೊ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚು ಕೂಡ ಹಾಗೆ ಆಗ್ತಾನೆ ಇರುತ್ತೆ. ಹಾಗಾಗಿ ಕೆಲಸ ಜಾಸ್ತಿ, ಮೈ ಮೂಳೆಗಳಲ್ಲಿ ನೋವು ಬರುವಂಥದ್ದು, ಬೋನ್ಸ್ಗೆ ಪ್ರಾಬ್ಲಮ್ಸ್ ಆಗುವಂಥದ್ದು, ಡೆಂಟಲ್ ಪ್ರಾಬ್ಲಮ್ ಆಗೋದು ಕೂಡ ಆಗ್ತಾ ಇರುತ್ತೆ. ಹಾಗೆ ನಿಮಗೆ 10ನೇ ಮನೇಲಿ ಸೂರ್ಯ ಸಂಚಾರ ಇರೋದ್ರಿಂದಲೂ ಕೂಡ ಅದು ನಿಮ್ಮ ರಾಶಾಧಿಪತಿನೇ ಆಗಿದ್ದಾನಲ್ವ, ನಿಮ್ಮ ರಾಶಾಧಿಪತಿಯ ಒಂದು ಸಂಚಾರನೇ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಕೆಲಸದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಅಂದರೆ ಕೆಲಸನೂ ಜಾಸ್ತಿ ಇರುತ್ತೆ, ಅವಕಾಶಗಳು ಜಾಸ್ತಿ ಬರ್ತಾ ಇರುತ್ತೆ. ಸೊ ಎಲ್ಲ ಅವಕಾಶಗಳನ್ನು ನೀವು ನಿಭಾಯಿಸಬೇಕಾಗಿರೋದು ನಿಮ್ಮ ಧರ್ಮ ಆಗಿರುತ್ತೆ. ಇದರಿಂದಲೇ ನಿಮಗೆ ಸ್ವಲ್ಪ ಬಾಡಿ ಪೇಯ್ನ್ ಬರುವಂಥದ್ದು ಇದೆಲ್ಲ ಆಗೋದು. ಕೆಲಸನೂ ಜಾಸ್ತಿ, ಲಾಭನೂ ಜಾಸ್ತಿ ಬರ್ತಾ ಇದೆ. ಸೊ ಹಾಗಾಗಿ ಸಣ್ಣ ಪುಟ್ಟ ನೋವುಗಳು ಬಾಡಿನಲ್ಲಿ ಕೂಡ ನೀವು ಅನುಭವಿಸ್ಲೇಬೇಕಾಗಿ ಬರುತ್ತೆ. ಇನ್ನು ನಿಮಗೆ ಏನು 9ನೇ ಮನೆಯಲ್ಲಿ ಕುಜನ ಸಂಚಾರ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಭೂಮಿಯಿಂದ ಲಾಭಗಳಾಗುವಂಥದ್ದು, ತಂದೆ ಮನೆಯಿಂದ ಏನಾದರೂ ಭೂಮಿ ಬರುವಂಥದ್ದು, ಹಾಗೆ ನಿಮ್ಗೆ ಏನಾದರೂ ಪಿತ್ರಾರ್ಜಿತ ಆಸ್ತಿಗಳು ಬರುವಂಥದ್ದು, ಈ ರೀತಿಯಾದ ಒಂದು ಒಳಿತನ್ನ ಕೂಡ ಖಂಡಿತವಾಗ್ಲೂ ನೀವು ನೋಡ್ಕೊಂಬರ್ಬೋದು. ಇನ್ನು ಶನಿಯ ಸಂಚಾರ ಅಂದರೆ 8ನೇ ಮನೇಲಿ ಇರೋದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳನ್ನ ನೋಡಬೇಕಾಗಿ ಬರುತ್ತೆ. ಇದ್ರ ಜೊತೆಗೆ ನಿಮಗೆ 7ನೇ ಮನೆಯಲ್ಲಿ ಅಂದರೆ ಸಪ್ತಮದಲ್ಲಿ ರಾಹು ಸಂಚಾರ ಇರೋದ್ರಿಂದ
ಏನು ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಬರ್ತಾ ಇರುತ್ತೆ. ಆದರೆ ಗುರು ದೃಷ್ಟಿ ಇರೋದ್ರಿಂದ ಎಂಥ ವೈಮನಸ್ಸುಗಳು ಬಂದರೂ ಕೂಡ ಅದೆಲ್ಲನೂ ಕೂಡ ಹಾಗೇ ಸ್ಲೋ ಡೌನ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಫ್ಯಾಮಿಲಿನಲ್ಲಿ ಏನೋ ಒಂದು ಸೇಫಾಗಿ ಇರ್ತೀರ. ಜಗಳ ಆಡ್ಕೊಂಡ್ರೆ ಅಯ್ಯೋ ಬಿಡಿ ಇದನ್ನೊಂದು 10 ನಿಮಿಷ ಅಷ್ಟೇ, ಆಮೇಲೆ ಮತ್ತೆ ಸರಿ ಹೋಗ್ತೀವಿ ಅನ್ನೋಂಥ ಮನಸ್ಥಿತಿಗೆ ತಲುಪಿಬಿಡ್ತೀರ. ಸೊ ಹಾಗಾಗಿ ಅಂಥ ಯಾವುದೇ ನೆಗೆಟಿವಿಟಿ ಜಾಸ್ತಿ ಇಲ್ಲ ನಿಮಗೆ, ಆದಷ್ಟು ಒಳ್ಳೆಯದೇ ಇದೆ. ಮಾಡ್ಕೊಳ್ಳೇಬೇಕಾಗಿರೋ ಕರ್ತವ್ಯ ಏನಂದರೆ ಆರೋಗ್ಯದಲ್ಲಿ ಏರುಪೇರುಗಳು ಆಗ್ತಾ ಇರುತ್ತೆ, ಅದನ್ನು ಆಗಿಂದಾಗಲೇ ತೋರಿಸ್ಕೊಂಡು ಸರಿ ಮಾಡ್ಕೊಳ್ಳಿ. ಪರಿಹಾರ ಏನು ಮಾಡ್ಕೋಬೇಕು, ಮುಖ್ಯವಾಗಿ ನೀವು ಯಾವಾಗಲೂ ಕೂಡ ಸೂರ್ಯ ನಮಸ್ಕಾರ ಹಾಕೋದು, ಆದಿತ್ಯ ಹೃದಯ ಪಾರಾಯಣ ಮಾಡ್ಕೊಳ್ಳೋದು ಮರೀದಿರ ಮಾಡ್ಕೊತ ಬನ್ನಿ. ಇದ್ರ ಜೊತೆಗೆ ಗುರುಗಳು ಮತ್ತು ಲಕ್ಷ್ಮಿಯ ಆರಾಧನೆನ ಜಾಸ್ತಿ ಮಾಡ್ಕೊಳ್ಳಿ. ಉನ್ನತವಾದ ಫಲಗಳನ್ನ ಈ ವಾರದಲ್ಲಿ ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡಿದ್ರೆ ನೋಡಿ, ಕನ್ಯಾ ರಾಶಿಯವರಿಗೆ 10ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಒಂದು ಸಂಚಾರ ನಡೀತಿದೆ. ಸೊ ಕೆಲಸದಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಉನ್ನತವಾದ ಲಾಭಗಳನ್ನ ನೋಡುವಂಥ ಒಂದು ಸಮಯ ಇದಾಗಿರುತ್ತೆ. ಶನಿ ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತೀರಾ, ಬೇಗ ಬೇಗ ಕೆಲಸಗಳನ್ನ ಮಾಡಲ್ಲ. ಅವಕಾಶಗಳನ್ನ ಹುಡ್ಕೊಂಡು ಬಂದು ಬಾಗಿಲು ತಟ್ಟಿ ಬಾ ಕೆಲಸ ಮಾಡು ಅಂತಂದ್ರೂ ಕೂಡ ನಿಧಾನಕ್ಕೆ ಮಾಡೋದು, ಅಥವಾ ಅಯ್ಯೋ ನಾಳೆ ಮಾಡೋಣ ಈ ಕೆಲಸನೆಲ್ಲ ಕೂಡಿಟ್ಕೊಳ್ಳೋದು, ನಾಳೆ ಮಾಡ್ತೀನಿ ನಾಡಿದ್ದು ಮಾಡ್ತೀನಿ, ಇನ್ನೊಂದು ಅವರ್ ಬಿಟ್ಟು ಬರ್ತೀನಿ 2 ಅವರ್ ಬಿಟ್ಟು ಬರ್ತೀನಿ ಅಂತ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ಳೋದು ಕೂಡ ಆಗ್ತಿರುತ್ತೆ. ಸೊ ಹಂಗೆ ಮಾಡ್ಕೋಬೇಡಿ, ಆದಷ್ಟು ಬರೋ ಅವಕಾಶಗಳನ್ನೆಲ್ಲ ತೊಗೊಳ್ಳಿ ಮಾಡಿ. ಖಂಡಿತ ಅವಾಗ ಏನಾಗುತ್ತೆ, ನಿಮಗೆ ಲಾಭ ಜಾಸ್ತಿ ಆಗುತ್ತೆ. 12ನೇ ಮನೇಲಿ ನಿಮಗೆ ಕೇತು ಬೇರೆ ಸಂಚಾರ ಇರೋದ್ರಿಂದ ನಿದ್ದೆ ಸರಿಗಿರೋದಿಲ್ಲ, ಅದರಲ್ಲೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಬಂದ್ಬಿಡುತ್ತೆ. ಸೊ ಈ ಕಡೆ ಶನಿ ದೃಷ್ಟಿ, ಆ ಕಡೆ ಕೇತುವಿನ ಸಂಚಾರ ಇರೋದ್ರಿಂದ ನಿದ್ದೆ ಸರಿಗಿಲ್ಲ, ಆ ಕಡೆ ಲೇಜಿನೆಸ್ಸು ಜಾಸ್ತಿ ಆಯಿತು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ 8ನೇ ಮನೇಲಿ ಕುಜನ್ ಸಂಚಾರ ಬೇರೆ ನಡೀತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಇರಲ್ಲ, ಅಲ್ಲಿ ಇಲ್ಲಿ ವಾಹನಗಳು ತೊಗೊಂಡೋಗೋದು, ಗುದ್ದು ಬಿಡೋದು, ಏನಾದರೂ ಸಣ್ಣ ಪುಟ್ಟ ಏಟ್ ಮಾಡ್ಕೊಂಡು ಬರೋದು, ಅದರಲ್ಲೂ ಬೋನ್ಸ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದನ್ನು ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ನಿಮಗೆ 9ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಒಂದು ಸಂಚಾರ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಭೂಮಿಯಿಂದ ಏನಾದರೂ ಲಾಭಗಳಾಗುವಂಥದ್ದು ಅಥವಾ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ತುಂಬ ದಿವಸಗಳಿಂದ ಕೆಲವೊಂದು ನಿರೀಕ್ಷೆನಲ್ಲಿ ಇರ್ತೀರ, ಯಾವುದೋ ಒಂದು ಕೆಲಸ ಆಗಿಲ್ಲ, ಏನಪ್ಪ ಮಾಡೋದು ಅಂತ ಒದ್ದಾಡ್ತಿರ್ತೀರ, ಅದು ಅದೃಷ್ಟಕರ ರೀತಿಯಲ್ಲಿ ಬದಲಾವಣೆ ಆಗೋದು. ಅಥವಾ ಅದು ಏನಾದರೂ ನಿಮಗೆ ಗೌರ್ಮೆಂಟಿಂದ ಕೆಲಸಗಳಾಗಬೇಕಾಗಿತ್ತು ಅಂತಂದರೆ ತುಂಬ ಅದೃಷ್ಟಕರ ರೀತಿಯಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ, ಆ ರೀತಿಯಾದ ಒಂದು ಒಳ್ಳೆಯ ದಿನ ನೀವು ನೋಡಬಹುದು. ಹಾಗೆ ನಿಮಗೆ ರಾಹು ಸಂಚಾರ ಅಂತ ನೋಡೋಕ್ಕೆ ಬಂದಾಗ, ರಾಹು ನಿಮಗೆ 6ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ, ಗುರು ದೃಷ್ಟಿ ಬೇರೆ ಬೀಳ್ತಿದೆ. ಸೊ ಹಾಗಾಗಿ ಕೆಲಸಗಳಲ್ಲಿ ಯಶಸ್ಸನ್ನು ನೋಡಬಹುದು. ಎಸ್ಪೆಷಲಿ ಯಾರೆಲ್ಲ ವರ್ಕರ್ಸ್ ಇರ್ತೀರಾ, ಅದನ್ನು ಬೇರೆ ಒಂದು ಸಂಸ್ಥೆಗಳಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಅವರಿಗೆ ಯಶಸ್ಸನ್ನು ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ, ಎಂಥ ಚಾಲೆಂಜಸ್ ಬಂದರೂ ಗೆಲ್ತೀರಾ. ಕೋರ್ಟ್ಗಳಲ್ಲಿ ಕೇಸ್ ಇದ್ದರೆ ಗೆಲ್ತೀರಾ, ಬ್ಯಾಂಕ್ಗಳಲ್ಲಿ ಲೋನ್ಗಳು ಅಪ್ಲೈ ಮಾಡಿದರೆ ಲೋನ್ಗಳು ಸ್ಯಾಂಕ್ಷನ್ ಆಗುತ್ತೆ. ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನೆಗೆಟಿವ್ ಇದ್ದರೂ ಕೂಡ ಪಾಸಿಟಿವೇ ನಿಮಗೆ ಜಾಸ್ತಿ ಆಗ್ತಾ ಇರುತ್ತೆ. ಪರಿಹಾರವಾಗಿ ಏನು ಮಾಡ್ಕೋಬೇಕು, ಸಣ್ಣ ಪುಟ್ಟ ನೆಗೆಟಿವಿಟಿ ಮಾತ್ರ ಇದೆ ಅಂತಂದರೆ, ಮೊದಲನೇದಾಗಿ ನೀವು ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹ ನಿಮ್ಮ 9ನೇ ಮನೇಲಿ ಕೂತಿದ್ದಾನೆ, ಅದೇನೋ ಕರೆಕ್ಟು, ಅದೇ ಕಂಬಸ್ಟ್ ಆಗಿದ್ದಾನೆ. ಸೊ ಅದಕ್ಕೋಸ್ಕರ ಪ್ರತಿ ಬುಧವಾರದ ದಿವಸ ಹೆಸರು ಕಾಳನ್ನ ದಾನ ಮಾಡಿ. ಜೊತೆಗೆ ವಿಷ್ಣುವಿನ ನಾಮಸ್ಮರಣೆ ಜಾಸ್ತಿ ಮಾಡ್ಕೊಳ್ಳಿ. ವಿಷ್ಣು ಸಹಸ್ರನಾಮನ ಪ್ರತಿದಿನ ಕೇಳಿ, ಇದು ನಿಮ್ಮ ಲೈಫ್ ಟೈಮ್ ಕೇಳಿ. ಬುಧ ಯಾವುದೇ ಸ್ಥಾನಮಾನದಲ್ಲಿದ್ದರೂ ಸರಿ, ನೀವು ಪ್ರತಿದಿನವೂ ಕೂಡ ವಿಷ್ಣು ಸಹಸ್ರನಾಮನ ಕೇಳಬೇಕಾಗತ್ತೆ. ಜೊತೆಗೆ ಗುರು ಮತ್ತು ಶುಕ್ರರ ಒಂದು ಸ್ಥಾನಮಾನಕ್ಕೋಸ್ಕರ ಲಕ್ಷ್ಮೀ ಸಹಸ್ರನಾಮನ ಕೇಳ್ಕೊಳ್ಳೋವಂಥದ್ದು ಅಥವಾ ಲಕ್ಷ್ಮೀ ಅಷ್ಟೋತ್ತರಗಳನ್ನ ಕೇಳ್ಕೊಳ್ಳೋವಂಥದ್ದು, ಗುರುಗಳ ಆರಾಧನೆ ಮಾಡ್ಕೊಳ್ಳೋವಂಥದ್ದು, ಇದಿಷ್ಟನ್ನ ಮಾಡ್ಕೊಂಡು ಬನ್ನಿ. ಜೊತೆಗೆ ಎಣ್ಣೆ ಹಚ್ಕೊಂಡು, ಅಂದರೆ ಪ್ರತಿ ಶನಿವಾರದ ದಿವಸ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ. ಈ ಲೇಜಿನೆಸ್ ಕೂಡ ನಿಮಗೆ ಹೊರಟೋಗುತ್ತೆ. ಗಣಪತಿ ಧ್ಯಾನನ ಯಾವಾಗಲೂ ಮಾಡ್ಕೊತೀರಿ, ಬಿಕಾಸ್ ನಿಮಗೆ 12ನೇ ಮನೇಲಿ ಕೇತು ಇರೋದ್ರಿಂದ ನಿದ್ದೆನ ಡಿಸ್ಟರ್ಬ್ ಮಾಡ್ತಿರ್ತಾನೆ. ಸೊ ಈ ಒಂದು ಕಾರಣಕ್ಕೆ ಇದಿಷ್ಟು ಮಾಡ್ಕೊಳ್ಳಿ. ನೆಗೆಟಿವಿಟಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಖಂಡಿತವಾಗ್ಲೂ ಅದನ್ನು ನೀವು ರೆಡ್ಯೂಸ್ ಮಾಡ್ಕೋಬಹುದು. ಇನ್ನು ತುಲಾ ರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ತುಲಾ ರಾಶಿಯವರಿಗೆ ಗುರು ನಿಮಗೆ 9ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಗುರುಬಲ ಇದೆ. ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನ ಮಾಡ್ಕೊಳ್ಳೋಕ್ಕೆ ತುಂಬ ಉತ್ತಮವಾದ ಸಮಯ. ಏನಾದರೂ ಮದುವೆ ಸೆಟ್ ಆಗ್ತಿದೆ ಅಥವಾ ಮದುವೆ ಆಗಿಲ್ಲ ಅಂತ ತುಂಬ ದಿವಸಗಳಿಂದ ಗಂಡು ಹೆಣ್ಣು ಹುಡುಕಾಟದಲ್ಲಿದ್ದರೂ ಕೂಡ ಗಂಡು ಹೆಣ್ಣು ಸೆಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ. ಶುಕ್ರ ಬೇರೆ ನಿಮಗೆ 9ನೇ ಮನೇಲಿ ಬಂದಿದ್ದಾನೆ, ನಿಮ್ಮ ಲಗ್ನಾಧಿಪತಿ ಬೇರೆ ಆಗಿರೋದ್ರಿಂದ ಭಾಗ್ಯ ಜಾಸ್ತಿ ಆಗುತ್ತೆ. ಅದೃಷ್ಟಕರವಾದ ಬದಲಾವಣೆನ ನೀವು ಈ ವಾರದಲ್ಲಿ ನೋಡ್ಬೋದು, ನಿರೀಕ್ಷೆ ಮಾಡಬಹುದು. ನೀವೇನು ತುಂಬ ದಿವಸಗಳಿಂದ ಯಾವುದಾದ್ರೂ ಒಂದು ಕೆಲಸಕ್ಕೆ ಪ್ರಯತ್ನ ಪಟ್ಟಿರ್ತೀರ, ಕೆಲಸಗಳಾಗಿರೋದಿಲ್ಲ. ಕೆಲಸಗಳೆಲ್ಲನೂ ಕೂಡ ಈ ಸಮಯದಲ್ಲಿ ಪ್ರಯತ್ನ ಪಟ್ಟರೆ ಬೇಗ ಬೇಗ ಕೆಲಸಗಳಾಗುತ್ತೆ. ಏನೋ ಒಂಥರ ಅದೃಷ್ಟಕರವಾಗಿದೆಯಲ್ಲ ನನ್ನ ಸಮಯ ಅಂತ ನಿಮಗೆ ನೀವೇ ಹೇಳ್ಕೊಳ್ಳೋ ಲೆವೆಲಲ್ಲಿ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ 8ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಒಂದು ಸಂಚಾರ ನಡೀತಾ ಇರೋದ್ರಿಂದ ಸ್ವಲ್ಪ ಗೌರ್ಮೆಂಟಿಂದ ಏನಾದರೂ ಕೆಲಸಗಳಾಗಬೇಕಾಗಿತ್ತು ಅಂತಂದರೆ, ಅಥವಾ ಏನಾದರೂ ರಾಜಕಾರಣಿಗಳಿಂದ ಕೆಲಸಗಳಾಗಬೇಕಿತ್ತು ಅಂತಂದರೆ, ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು, ಎರಡೂ ಕೂಡ ಮಿಕ್ಸ್ ಆಗಿ ಬರ್ತಾ ಇರುತ್ತೆ. ಸ್ವಲ್ಪ ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ.
ಮತ್ತು ಬುಧ ಬೇರೆ ಕಂಬಸ್ಟ್ ಆಗಿದ್ದಾನೆ. ವ್ಯವಹಾರಗಳಲ್ಲಿ ಸ್ವಲ್ಪ ಏನಾದರೂ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ. ಇನ್ನು ನಿಮಗೆ ಹೀಟ್ ರಿಲೇಟೆಡ್ ಸಮಸ್ಯೆಗಳು ಬರುವಂಥದ್ದು, ಅಂದರೆ ಏನು ತಲೆನೋವು ಬರುವಂಥದ್ದು ಅಥವಾ ಕಣ್ಣು ಬರುವಂಥದ್ದು ಅಥವಾ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ನಿಮಗೆ ಏನು ಕುಜನ ಒಂದು ಸಂಚಾರ ಅಂದರೆ 7ನೇ ಮನೇಲಿ ಕುಜ ಕೂತ್ಕೊಂಡಿದ್ದಾನೆ, ನೇರ ದೃಷ್ಟಿ ಲಗ್ನ ಮೇಲೆ ಬಿದ್ದಿದೆ, ಆ ಥರದ ನಿರ್ಧಾರಗಳನ್ನ ತೊಗೊಳ್ಳೋಂಥ ಸಾಧ್ಯತೆಗಳಿರುತ್ತೆ. ಆದರೆ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಹಣ ನಿಮ್ಮ ಹತ್ರ ಬರ್ತಾ ಇರುತ್ತೆ, ಸುಮ್ಮನೆ ಬರಲ್ಲ. ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ, ಯಾಕಂದರೆ ಗ್ರಹಗಳ ಸ್ಥಾನಮಾನ ಆಗಿದೆ, ಅದರಿಂದ ನಿಮಗೆ ಒಳ್ಳೆ ಲಾಭನೂ ಕೂಡ ಖಂಡಿತವಾಗ್ಲೂ ನೀವು ನೋಡ್ತಾ ಇರ್ತೀರಾ. ಇನ್ನು ರಾಹು 5ನೇ ಮನೇಲಿ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬಂದರೂ ಕೂಡ ಗುರು ದೃಷ್ಟಿ ಚೆನ್ನಾಗಿರೋದ್ರಿಂದ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಅನ್ನೋದು ಕೂಡ ತೊಗೊಂಬಂದು ಕೊಡ್ತಾ ಇರ್ತಾನೆ. ಸೊ ಹಾಗಾಗಿ ಆ ವಿಚಾರದಲ್ಲೂ ಕೂಡ ನೀವು ಜಾಸ್ತಿ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. 3ನೇ ಮನೆ ಮೇಲೂ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ನಿಮ್ಮ ಸಿಬ್ಲಿಂಗ್ಸಿಂದ ಆಗಿರ್ಬೋದು, ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಒಳ್ಳೊಳ್ಳೆ ಕೆಲಸಗಳಾಗುವಂಥದ್ದು, ನಿಮ್ಗೇನಾದರೂ ಸಹಾಯಗಳು ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ವಿದ್ಯಾರ್ಥಿಗಳಿಗೂ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ, ಯಾವುದೇ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಖಂಡಿತವಾಗ್ಲೂ ಇರುತ್ತೆ. ಯಾಕಂದರೆ ನಾನು ಆಗಲೇ ಹೇಳಿದೆ, ಗ್ರಹಗಳ ಸ್ಥಾನಮಾನದ ಮೇಲೆ ಖಂಡಿತವಾಗ್ಲೂ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏಳು ಬೀಳುಗಳನ್ನ ನೋಡಬೇಕಾಗತ್ತೆ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನೀವು ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗತ್ತೆ. ಹಾಗೆ ಆದಿತ್ಯ ಹೃದಯ ಅನ್ನೋದನ್ನು ಪಠನೆ ಮಾಡ್ಕೊಳ್ಳೋವಂಥದ್ದು. ಅದನ್ನು ಕೂಡ ನಿಮ್ಗೆ ಏನಾಗುತ್ತೆ, ಸೂರ್ಯ 8ನೇ ಮನೆಗೆ ಹೋಗಿರೋದ್ರಿಂದ ಆಗೋ ಕೆಲವೊಂದು ಅನಿರೀಕ್ಷಿತ ಘಟನೆಗಳನ್ನ ತಪ್ಪಿಸ್ತಾನೆ. ಹಾಗೆ ರಾಶ್ಯಾಧಿಪತಿ ತುಂಬ ಉತ್ತಮವಾದ ಸ್ಥಾನದಲ್ಲಿದ್ದಾನೆ, ಇನ್ನೊಂದಷ್ಟು ಭಾಗ್ಯಗಳನ್ನ ಕೊಡಲಿ ಅನ್ನೋದಕ್ಕೋಸ್ಕರ ಪ್ರತಿದಿನ ಲಕ್ಷ್ಮೀ ಸಹಸ್ರನಾಮ ಅಥವಾ ಲಕ್ಷ್ಮೀ ಅಷ್ಟೋತ್ತರಗಳನ್ನ ಕೇಳ್ಕೊಳ್ಳೋದ್ರಿಂದಲೂ ಕೂಡ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಇನ್ನಷ್ಟು ಜಾಸ್ತಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ವೃಶ್ಚಿಕ ರಾಶಿಯವರ ರಾಶಾಧಿಪತಿಯಾಗಿರೋ ಕುಜ 6ನೇ ಮನೆಯಲ್ಲಿದ್ದಾನೆ. ಎಲ್ಲ ರೀತಿಯಾದ ಚಾಲೆಂಜ್ಗಳನ್ನ ಎದುರಿಸೋವಂಥ ಶಕ್ತಿನ, ಧೈರ್ಯನ ತೊಗೊಂಬಂದು ಕೊಡ್ತಾನೆ. ಹಾಗೆ ಏನಾಗುತ್ತೆ ಅಂತಂದರೆ ಯಾವ ಕೆಲಸಕ್ಕೆ ಕೈ ಇಟ್ಟರು ಕೂಡ ಶತ್ರುಗಳ ಕಾಟ ಜಾಸ್ತಿ ಆದರೂ ಕೂಡ ಅದನ್ನೆಲ್ಲ ಚಾಲೆಂಜಸ್ನ ನೀವು ಚಿಟಿಕೆ ಹೊಡೆಯೋದ್ರಲ್ಲಿ ಎಣಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಬರುವಂಥ ಒಂದು ಟ್ಯಾಲೆಂಟೆಡ್ ನೀವು ಆಗೋಗ್ತೀರ. ಬ್ಯಾಂಕಲ್ಲಿ ಲೋನ್ಗಳ ಅಪ್ಲೈ ಮಾಡಿದರೆ ಲೋನ್ಗಳ ಸ್ಯಾಂಕ್ಷನ್ ಆಗುವಂಥದ್ದು, ಭೂಮಿ ಏನಾದರೂ ತೊಗೋಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಭೂಮಿಗಳನ್ನ ತೊಗೊಳ್ಳುವಂಥದ್ದು, ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಎಂಥ ಚಾಲೆಂಜಸ್ ಬಂದರೂ ಎದುರಿಸುವಂಥ ಒಂದು ಎಬಿಲಿಟಿ ನಿಮಗೆ ಬಂದುಬಿಡುತ್ತೆ. ಹಾಗೆ 7ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಒಂದು ಸಮಾಗಮ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಬರ್ತಾ ಇರುತ್ತೆ. ಯಾಕಂದರೆ ಸೂರ್ಯನೇ 7ನೇ ಮನೆಯಲ್ಲಿದ್ದಾನೆ, ತುಂಬ ಕೋಪ ಜಾಸ್ತಿ ಆಗಿಬಿಡುತ್ತೆ. ಅದ್ರದ್ದು ನೇರ ದೃಷ್ಟಿ ಲಗ್ನದ ಮೇಲೆ ಬೇರೆ ಬೀಳ್ತಾ ಇದೆ. ಆದರೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಏನು ಬೇಕಾದ್ರೂ ಮಾಡ್ತೀನಿ, ಕುಜ ಬೇರೆ ಒಳ್ಳೆ ಸ್ಥಾನದಲ್ಲಿದ್ದಾನೆ, ಏನು ಬೇಕಾದರೂ ಮಾಡ್ತೀನಿ ಅನ್ನೋಂಥ ಕಾನ್ಫಿಡೆಂಟ್ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಆ ಕಾನ್ಫಿಡೆಂಟ್ ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ. ಯಾಕಂದರೆ ಎಲ್ಲ ಕೆಲಸಗಳಿಗೂ ಕೂಡ ನೀವು ಆತ್ರ ಬೀಳೋದು ಜಾಸ್ತಿ. ಸ್ವಲ್ಪ ಯೋಚನೆ ಮಾಡಿ ಈ ಕೆಲಸ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ನಿರ್ಧಾರ ತೊಗೊಂಡ್ರೆ ಬರೋಂಥ ಏನು ನೆಗೆಟಿವಿಟಿನ ನೀವು ತಪ್ಪಿಸ್ಕೋಬಹುದು. 8ನೇ ಮನೇಲಿ ಬೇರೆ ಶುಕ್ರ ಗುರುವಿನ ಸಮಾಗಮ ಇದೆ. ಸೊ ಇಲ್ಲೇನಾಗುತ್ತೆ, ಅನಿರೀಕ್ಷಿತ ಘಟನೆಗಳು ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಆಗ್ತಾ ಇರುತ್ತೆ. ಜೊತೆಗೇನು ಅಂತಂದರೆ ಆರೋಗ್ಯ ಸಮಸ್ಯೆಗಳೇನಾದರೂ ಬಂದರೆ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದು, ಯುಟ್ರಸ್ ಪ್ರಾಬ್ಲಮ್ಸ್ ಬರುವಂಥದ್ದು, ಅಥವಾ ಏನಾದರೂ ಗುಪ್ತ ಸಂಬಂಧಗಳೇನಾದರೂ ಇತ್ತು ಅಂದರೆ, ಗುಪ್ತ ವಿಚಾರಗಳೇನಾದರೂ ಇತ್ತು ಅಂದರೆ ಅದು ಬಹಿರಂಗ ಆಗುವಂಥದ್ದು, ಅಥವಾ ಯಾವುದಾದ್ರೂ ಗುಪ್ತ ವಿಚಾರಗಳು ನಿಮ್ಮ ಕಿವಿಗೆ ಬೀಳುವಂಥದ್ದು ಕೂಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಅದನ್ನೆಲ್ಲ ತಡ್ಕೊಳ್ಳೋವಂಥ ಶಕ್ತಿ, ಧೈರ್ಯ ನಿಮಗೆ ಬರಬೇಕು. ಆಲ್ರೆಡಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಅಂತ ಹೇಳಿದೆ, ಹಾಗಂತ ಎಲ್ಲನೂ ಕೂಡ ತಡ್ಕೊಳ್ಳೋವಂಥ ಒಂದು ಶಕ್ತಿ ನಿಮಗೆ ಬರಬೇಕಾಗತ್ತೆ. ಕೇತು ನಿಮ್ಮ 10ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ವ್ಯವಹಾರಗಳಲ್ಲಿ ಸ್ವಲ್ಪ ತೊಡಕನ್ನು ತೊಗೊಂಬಂದು ಕೊಡ್ತಾನೆ. ಆದರೆ ಯಾರೆಲ್ಲ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂಥವ್ರು ಎಲ್ಲರಿಗೂ ಕೂಡ ಯಶಸ್ಸನ್ನು ನೋಡುವಂಥ ಟೈಮ್. ಇನ್ನು ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಏರುಪೇರುಗಳು ಬರ್ತಾ ಇದ್ರೂ ಕೂಡ ಅದು ಆಗಿಂದಾಗಲೇ ಸರಿ ಹೋಗ್ತಾ ಇರುತ್ತೆ. ಒಂದು ಕಡೆ ಸಮಸ್ಯೆ ಬರ್ತಾ ಇರುತ್ತೆ, ಇನ್ನೊಂದು ಕಡೆ ಏನಾದರೂ ಒಂದು ರೀತಿಯಲ್ಲಿ ಪರಿಹಾರ ಕೂಡ ಆಗ್ತಾ ಇರುತ್ತೆ. ಅಂದರೆ ಮಕ್ಕಳು ಸ್ವಲ್ಪ ಸ್ಲೋ ಆಗಿರ್ತಾರೆ, ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗ್ತಾ ಇರುತ್ತೆ. ಅದರಿಂದನೂ ಮನಸ್ಸಿಗೆ ಸ್ವಲ್ಪ ಏನೋ ಸಂಕಟ, ನೋವುಗಳನ್ನ ನೀವು ಅನುಭವಿಸ್ತಾನೆ ಇರ್ತೀರ. ಇನ್ನು ನಿಮಗೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಾಗಿರ್ಬೋದು ಅಥವಾ ತಾಯಿಯ ಆರೋಗ್ಯದಲ್ಲಾಗಿರ್ಬೋದು ಏರುಪೇರುಗಳು ಆಗ್ತಿರುತ್ತೆ. ಆದರೆ ಅದಕ್ಕೆ ನಿಮಗೆ ಪರಿಹಾರ ಸಿಗ್ತಾ ಇರುತ್ತೆ. ಯಾಕಂದರೆ ಗುರುದೃಷ್ಟಿ ಬೇರೆ ಬೀಳ್ತಾ ಇದೆ ಅಲ್ವಾ, ಅದಕ್ಕೆ ಏನಾದರೂ ಒಂದು ಪರಿಹಾರ, ಸೊಲ್ಯೂಷನ್ ಅನ್ನೋದು ನಿಮ್ಗೆ ಸಿಗ್ತಾನೆ ಹೋಗ್ತಾ ಇರುತ್ತೆ. ಸೊ ಅದರಿಂದ ಆ ವಿಚಾರದಲ್ಲಿ ನೀವೇನೇ ಒಂದು ವರಿ ಪಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಪರಿಹಾರವಾಗಿ ಏನು ಮಾಡಬೇಕು, ಕೆಲವೊಂದು ನೆಗೆಟಿವಿಟಿನೂ ಕೂಡ ಇದೆ ಅಲ್ವ ನಮ್ಮ ಜೀವನಕ್ಕೆ, ಏನು ಮಾಡಬೇಕು ಅಂತ ನೋಡಿದ್ರೆ ಮೊದಲನೇದಾಗಿ ಪ್ರತಿದಿನ ನೀವು ಆಂಜನೇಯನ ಸ್ಮರಣೆನ ಮಾಡ್ಕೊಳ್ಳಿ. ಯಾವುದಾದ್ರೂ ಆಂಜನೇಯನ ಒಂದು ಸ್ತೋತ್ರನಾದರೂ ನೀವು ಕೇಳಬೇಕಾಗತ್ತೆ. ಇದ್ರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಹೋಗಿ ಸ್ವಲ್ಪ ತೊಗರಿಬೇಳೆನ ದಾನ ಮಾಡಿ. ಇವೆರಡು ನಿಮಗೆ ತುಂಬ ಬಲನ ತೊಗೊಂಬಂದು ಕೊಡುತ್ತೆ. ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಧನಸ್ಸು ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಇದ್ದಾನೆ, ಜೊತೆಲಿ ಶುಕ್ರನ ಸಮಾಗಮ ಆಗ್ತಾಯಿದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ.
ಹಾಗೆ ಗೌರವ ಕೂಡ ಜಾಸ್ತಿ ಆಗುತ್ತೆ, ಒಬ್ಬರ ಮೇಲೆ ಒಬ್ಬರಿಗೆ ತುಂಬ ಗೌರವ ಬರೋಕ್ಕೆ ಶುರು ಆಗುತ್ತೆ. ಹಾಗೆ ನಿಮಗೆ ಏನು ಗುರುಬಲ ಬೇರೆ ಇರೋದ್ರಿಂದ ಇವಾಗ ಯಾರು ಮದುವೆ ಮಾಡ್ಕೋಬೇಕು ಅಂತ ಗಂಡು ಹೆಣ್ಣು ಹುಡುಕಾಟದಲ್ಲಿರ್ತಾರೋ ಅವರೆಲ್ಲರಿಗೂ ಕೂಡ ಒಳ್ಳೆ ರೀತಿಯಾದ ಜಾತಕಗಳು ಕೂಡಿ ಬರುವಂಥದ್ದು, ಮದುವೆ ಯೋಗಗಳು ಕೂಡಿ ಬರುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ಆಗ್ತಾ ಇರುತ್ತೆ. ಹಾಗೆ ನಿಮಗೆ 6ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಒಂದು ಸಮಾಗಮ ಆಗ್ತಾ ಇರೋದ್ರಿಂದ ಗೌರ್ಮೆಂಟಿಂದ ಏನಾದರೂ ಲಾಭಗಳಾಗುವಂಥದ್ದು, ರಾಜಕಾರಣಿಗಳಿಂದ ಏನಾದರೂ ಲಾಭಗಳಾಗುವಂಥದ್ದು, ಏನಾದರೂ ನಿಮಗೆ ಕೋರ್ಟಲ್ಲಿ ಕೇಸ್ಗಳಿತ್ತು ಅಂದರೆ ಕೇಸ್ ನಿಮ್ಮ ಪರವಾಗಿ ಆಗುವಂಥದ್ದು, ಲೋನ್ಗಳಾಗುವಂಥದ್ದು, ಕೆಲಸಗಳು ಸ್ವಲ್ಪ ಈಸಿಯಾಗಿ ಆಗುತ್ತೆ. ಏನೇ ಚಾಲೆಂಜಸ್ ಬಂದರೂ ಕೂಡ ಅದನ್ನು ತುಂಬ ಈಸಿಯಾಗಿ ನೀವು ಅದನ್ನು ಸಾಲ್ವ್ ಮಾಡುವಂಥ ಒಂದು ಎಬಿಲಿಟಿ ನಿಮಗೆ ಬಂದ್ಬಿಡುತ್ತೆ. ಇನ್ನು 5ನೇ ಮನೆಯಲ್ಲಿ ನಿಮಗೆ ಕುಜನ ಸಂಚಾರ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಅಥವಾ ಅವ್ರಿಗೆ ಏನೋ ಒಂದು ಸಣ್ಣ ಪುಟ್ಟ ಸಂಕಟ ಅನುಭವಿಸ್ತಿರ್ತಾರೆ, ಅದರಿಂದ ಏನಾದರೂ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ಅವ್ರಿಗೇನಾದರೂ ಇವಾಗ ಚಿಕ್ಕ ಮಕ್ಕಳು ಒಂದು ಗಾಡಿ ಕೊಟ್ಬಿಟ್ಟಿರ್ತೀರ, ತೊಗೊಂಡು ಹೋಗ್ತಾರೆ, ಅದೆಲ್ಲೋ ಗುದ್ಬಿಟ್ಟು ಏಟ್ ಮಾಡ್ಕೊಂಡ್ಬಿಡ್ತಾರೆ, ಅದನ್ನು ನೋಡೋಕ್ಕಾಗ್ದಿರೋ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥದ್ದು ಕೂಡ ಆಗುತ್ತೆ. ಸ್ವಲ್ಪ ದಿನಗಳ ಕಾಲ ಕುಜನ ಪರಿವರ್ತನೆ ಆದ ನಂತರ ಅದನ್ನು ಕೂಡ ಬದಲಾವಣೆ ಆಗಿಬಿಡುತ್ತೆ. ತಾಯಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಆಗ್ತಾನೇ ಇರುತ್ತೆ. ಅದೂ ಒಂದು ಸ್ವಲ್ಪ ದಿನಗಳ ಕಾಲ ಗುರು ದೃಷ್ಟಿ ಬಿದ್ದ ಮೇಲೆ ಅದು ಕೂಡ ನಿಮಗೆ ಸಾಲ್ವ್ ಆಗುತ್ತೆ. ಆದರೆ 3ನೇ ಮನೆಯಲ್ಲಿ ರಾಹು ಕೂತ್ಕೊಂಡಿದ್ದಾನೆ, ಜೊತೆಗೆ ಗುರು ದೃಷ್ಟಿ ಕೂಡ ಬೀಳ್ತಾ ಇದೆ. ಇವಾಗ ಏನು ನಿಮಗೆ ಕೆಲವು ಸಮಸ್ಯೆಗಳು ನಿಮ್ಮ ಮಾತಿಂದ ಸಮಸ್ಯೆಗಳಾಗ್ತಿತ್ತು, ನಿಮ್ಮ ಸಿಬ್ಲಿಂಗ್ಸಿಂದನೋ ಅಥವಾ ಸ್ನೇಹಿತರಿಂದ ಸಮಸ್ಯೆಗಳಾಗ್ತಿತ್ತು, ಅದೆಲ್ಲದಕ್ಕೂ ಒಂದು ಪರಿಹಾರ ಕೂಡ ನಿಮಗೆ ಬರ್ತಾ ಇದೆ. ಸೊ ಏನು ನೀವು ಯೋಚನೆ ಮಾಡೋವಂಥದ್ದಿಲ್ಲ. ಆದರೆ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ, ಸ್ಪಿರಿಚುವಲ್ ಟ್ರಾವೆಲ್ ಮಾಡೋದು ಅಥವಾ ಔಟ್ ಆಫ್ ಕಂಟ್ರೀಸ್ಗೆ ಹೋಗೋದು, ಇದೆಲ್ಲನೂ ಕೂಡ ನಿಮಗೆ ಜಾಸ್ತಿನೇ ಆಗುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ನೆಗೆಟಿವಿಟಿ ಏನಾದರೂ ಇದೆಯಾ ಅಂತ ನೋಡೋಕ್ಕೆ ಬಂದರೆ ಖಂಡಿತವಾಗ್ಲೂ ಕೆಲವೊಂದು ನೆಗೆಟಿವಿಟಿ ಇದೆ. ಕೇತು ಸಂಚಾರದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುತ್ತೆ. ಹಾಗೆ ನಿಮಗೆ ಸೂರ್ಯ ಮತ್ತು ಬುಧರ ಸಂಚಾರದಿಂದ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಬರೋದು, ನರ್ವಸ್ ಸಿಸ್ಟಮಲ್ಲಿ ಪ್ರಾಬ್ಲಮ್ಸ್ ಆಗೋದು ಕೂಡ ಆಗುತ್ತೆ. ಸೊ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ ಪ್ರತಿದಿನವೂ ಕೂಡ ಸೂರ್ಯ ನಮಸ್ಕಾರ ಹಾಕ್ಕೋಬೇಕಾಗತ್ತೆ, ಅಥವಾ ಸೂರ್ಯನಿಗೆ ಅರ್ಘ್ಯ ಕೊಡೋದು, ಆದಿತ್ಯ ಹೃದಯ ಪಾರಾಯಣ ಮಾಡೋದು, ಇದನ್ನು ತಪ್ಪದಿನ ಮಾಡ್ಕೊಂಡು ಬನ್ನಿ. ಅಥವಾ ಪ್ರತಿ ಭಾನುವಾರದ ದಿವಸ ಗೋಧಿ ಹಿಟ್ಟನ್ನು ದಾನ ಮಾಡಿ, ಯಾರಿಗಾದ್ರೂ ಗೋಧಿ ಹಿಟ್ಟನ್ನು ಕೊಡಿಸಿ ಅಥವಾ ಗೋಧಿನ ಕೊಡಿಸಿ, ಅದು ಕೂಡ ನಿಮಗೆ ಏನಾಗುತ್ತೆ, ಸೂರ್ಯನಿಂದ ಕೆಲವು ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂದರೆ ಅದನ್ನು ತಡೆಯುತ್ತೆ. ಇದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳೋದು ತುಂಬ ಬಲನ ತೊಗೊಂಬಂದು ಕೊಡುತ್ತೆ. ನಿಮ್ಮ ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಅಥವಾ ಮನೆಯಲ್ಲೇ ಯಾರನ್ನ ಹಿರಿಯರಿದ್ದರೆ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ, ಪ್ರತಿದಿನ ಅವ್ರ ಆಶೀರ್ವಾದ ತಗೊಳ್ಳಿ, ಅದು ಕೂಡ ನಿಮಗೆ ಶಕ್ತಿನ ಜಾಸ್ತಿ ಕೊಡುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮಕರ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರೋ ಶನಿ 3ನೇ ಮನೆಯಲ್ಲಿದ್ದಾನೆ. ಸೊ ಹಾಗಾಗಿ ಆತ್ಮಧೈರ್ಯ ಜಾಸ್ತಿ ಆಗುತ್ತೆ. ಏನು ಕೆಲಸ ಮಾಡೋಕ್ಕೂ ಕೂಡ ನಾನು ಮುಂದಕ್ಕೆ ಹೋಗ್ತೀನಿ, ಮಾಡ್ತೀನಿ ಅನ್ನೋಂಥ ಧೈರ್ಯ ಜಾಸ್ತಿ ಆಗುತ್ತೆ. ಆದರೆ 2ನೇ ಮನೇಲಿ ರಾಹು ಇರೋದ್ರಿಂದ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ. ನೀವೇನೋ ಮಾತಾಡೋಕ್ಕೆ ಹೋಗ್ತೀರಾ, ಸ್ವಲ್ಪ ರ್ಯಾಶಾಗಿ ಮಾತಾಡೋದು, ಅದರಿಂದ ಏನಾಗುತ್ತೆ, ನಿಮಗೆ ಇಲ್ಲದೇ ಇರೋ ಕೆಟ್ಟ ಹೆಸರುಗಳು ನಿಮ್ಮ ಜೀವನಕ್ಕೆ ಬರುವಂಥ ಚಾನ್ಸಸ್ ಇರುತ್ತೆ. ಗುರು ದೃಷ್ಟಿ 2ನೇ ಮನೆ ಮೇಲೆ ಬೀಳ್ತಿರೋದ್ರಿಂದ ಸ್ವಲ್ಪ ಅದನ್ನು ರೆಡ್ಯೂಸ್ ಮಾಡ್ತಾನೆ. ಆದರೂ ಕೂಡ ಏನಾದರೂ ಒಂದು ನೀವೇ ಹುಡ್ಕೊಂಡು ಏನಾದ್ರು ಒಂದು ಸಮಸ್ಯೆಗಳಿಗೆ ಬೀಳೋದೇ ಜಾಸ್ತಿ ಆಗಿರುತ್ತೆ. ಅದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿರುತ್ತೆ ನಿಮಗೆ. ಇನ್ನು ಕುಜನ ಸಂಚಾರ ಅಂತಂದಾಗ 4ನೇ ಮನೇಲಿ ಕುಜನ ಸಂಚಾರ ಇರೋದ್ರಿಂದ ಏನಾಗುತ್ತೆ, ಭೂಮಿಯಿಂದ ಸ್ವಲ್ಪ ಲಾಭ ಬರುತ್ತೆ. ಏನಾದರೂ ಭೂಮಿ ತೊಗೋಬೇಕು, ಮಾರಬೇಕು, ಮನೆ ತೊಗೋಬೇಕು ಅಂತ ಏನೋ ಪ್ಲಾನಿಂಗ್ಸ್ ಇದ್ದರೆ ಅದೆಲ್ಲದಕ್ಕೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗ್ದಂಗೆ ಆಗುತ್ತೆ ನಿಮಗೆ. ಸೊ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ನೀವು ಈ ಸಮಯದಲ್ಲಿ ಭೂಮಿಗಳನ್ನ ಕೂಡ ಖರೀದಿ ಮಾಡಬಹುದು. ಇನ್ನು 5ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೇನಾದರೂ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಅಥವಾ ಏನಾದರೂ ತುಂಬ ದಿವಸಗಳಿಂದ ಏನಾದರೂ ಕೆಲಸಗಳಾಗಿಲ್ಲ ಅಂತ ಒದ್ದಾಡ್ತಾ ಇದ್ದರೆ ಆ ಕೆಲಸಗಳಾಗುವಂಥದ್ದು, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುವಂಥದ್ದು, ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏಳಿಗೆ ಬರುವಂಥದ್ದು, ಮಕ್ಕಳು ಸ್ವಲ್ಪ ಯಾಕೋ ಲೇಜಿ ಇದ್ದರು ಅನ್ನೋರು ಸ್ವಲ್ಪ ಚುರುಕಾಗಿ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ, ಅವರ ಬುದ್ಧಿವಂತಿಕೆಯಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನು ನಿಮಗೆ 6ನೇ ಮನೆಯಲ್ಲೇ ಗುರು ಮತ್ತು ಒಂದು ಶುಕ್ರರ ಸಂಯೋಗ ಆಗ್ತಾ ಇದೆ. ನಿಮ್ಗೆ ಏನೇ ಚಾಲೆಂಜಿಂಗ್ಸು ಬಂದರೂ ಕೂಡ ಅದನ್ನೆಲ್ಲ ಎದುರಿಸುವಂಥ ಶಕ್ತಿ ನಿಮಗೆ ಬಂದ್ಬಿಡುತ್ತೆ. ಆದರೆ ಒಂದೇನು ಅಂತಂದರೆ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಯಾವ ರೀತಿ ಅದು ಅಂದರೆ ಗುಪ್ತಾಂಗಗಳಲ್ಲಿ ಸಮಸ್ಯೆ, ಯೂಟ್ರಸ್ ಪ್ರಾಬ್ಲಮ್ ಬರುವಂಥದ್ದು, ಅಥವಾ ಶುಗರ್ ಏನಾದರೂ ಇತ್ತು ಅಂದರೆ ಅದು ಜಾಸ್ತಿ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಆರೋಗ್ಯದ ಕಡೆ ತುಂಬ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ನಿಮಗೆ 7ನೇ ಮನೆ ಅಂತ ಬಂದಾಗ, 8ನೇ ಮನೆ ಅಂತ ಬಂದಾಗ ಕೇತು ಸಂಚಾರ ಬೇರೆ ಆಗ್ತಿರೋದ್ರಿಂದ ಆಪ್ರೇಷನ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿರಿ. ಏನಾದ್ರು ಸಮಸ್ಯೆಗಳಿತ್ತು ಅಂದರೆ ಮೊದಲೇ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಆ ಸಮಸ್ಯೆ ಮತ್ತು ಜಾಸ್ತಿ ಉಲ್ಬಣ ಆಗದೇ ಇರೋ ರೀತಿಯಲ್ಲಿ ಅದನ್ನು ತಡೆದಿಡೋದು ತುಂಬ ಒಳ್ಳೆಯದಲ್ವಾ. ಸೊ ಇನ್ನು ವಿದ್ಯಾರ್ಥಿಗಳು ಅಂತ ಬಂದಾಗ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬರೆಯೋದಕ್ಕೆ ನಿಮಗೆ ಗುರು ಬೇರೆ 6ನೇ ಮನೇಲಿದ್ದಾನಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬರೆಯೋದಕ್ಕೆ ನಿಮಗೆ ಒಳ್ಳೆ ಸಮಯ ಇದಾಗಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಯಾರೆಲ್ಲ ಕೆಲಸ ಮಾಡ್ತಿದ್ದೀರಾ, ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತೀರಾ ಅಂತ ಅನ್ನೋರಿಗೂ ಕೂಡ
ಏನು ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇದ್ದರೂ ಕೂಡ ಎಲ್ಲ ಚಾಲೆಂಜನ್ನು ಕೂಡ ಎಕ್ಸೆಪ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅನ್ನೋಂಥ ಧೈರ್ಯ, ಕಾನ್ಫಿಡೆಂಟ್ ನಿಮಗೆ ಬಂದ್ಬಿಡುತ್ತೆ. ಸೊ ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ಗಣಪತಿ ಧ್ಯಾನ ಜಾಸ್ತಿ ಮಾಡ್ಕೊಳ್ಳಿ. ಬೀದಿ ನಾಯಿಗಳಿಗೆ ಆಹಾರನ ಹಾಕೋದನ್ನ ರೂಢಿ ಮಾಡ್ಕೊಳ್ಳಿ. ಗುರು ಮತ್ತು ಶುಕ್ರರ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಪ್ರತಿದಿನವೂ ಕೂಡ ಗುರುಗಳ ಒಂದು ಸ್ತೋತ್ರನ ಕೇಳುವಂಥದ್ದು ಮತ್ತು ಲಕ್ಷ್ಮೀ ಸಹಸ್ರನಾಮ ಕೇಳೋದನ್ನ ಯಾವಾಗಲೂ ರೂಢಿ ಮಾಡ್ಕೊಳ್ಳಿ. ಏನೇ ಸಮಸ್ಯೆ ಬಂದರೂ ಅದರಿಂದ ನೀವು ಈಚೆ ಬರ್ತೀರಾ. ಇನ್ನು ಕುಂಭ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ರಾಶಿನಲ್ಲೇ ನಿಮಗೆ ರಾಹುನ ಸಂಚಾರ ಇದೆ, ಸಪ್ತಮದಲ್ಲಿ ಕೇತು ಸಂಚಾರ ಇದೆ, ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಬರ್ತಾ ಇರುತ್ತೆ. ಆದರೆ ಗುರು ದೃಷ್ಟಿ ಇರೋದ್ರಿಂದ ಎಂಥದೇ ಬಂದರೂ ಕೂಡ ಅದನ್ನು ಮೇಜರಾಗಿ ಪ್ರಾಬ್ಲಮ್ಸ್ ಆಗಕ್ಕೆ ಬಿಡಲ್ಲ. ಯಾಕಂದರೆ 5ನೇ ಮನೆಯಲ್ಲಿ ನಿಮಗೆ ಶುಕ್ರನ ಬೇರೆ ಸಂಚಾರ ಇದೆಯಲ್ಲ, ಸೊ ಪ್ರೀತಿ ವಿಶ್ವಾಸ ಜಾಸ್ತಿ ಮಾಡ್ತಾನೆ. ತಪ್ಪು ಜಾಸ್ತಿ ಇದ್ರೂ ಕೂಡ ಏನು ಮಾಡ್ತಾನೆ, ಅಯ್ಯೋ ಬಿಡು ಹೋಗ್ಲಿ ಬಿಡು, ಅಯ್ಯೋ ಹೋಗ್ಲಿ ಬಿಡು ಅನ್ನೋಂಥ ಮನಸ್ಥಿತಿಗೆ ನಿಮ್ಮನ್ನು ತೊಗೊಂಡು ಹೋಗ್ತಾರೆ. ಸೊ ಅದು ಒಂದು ಅದೃಷ್ಟ ಅಂತ ಹೇಳ್ಬೋದು. ಮತ್ತು ಆತ್ರದ ನಿರ್ಧಾರಗಳನ್ನ ಜಾಸ್ತಿ ತೊಗೊಂಡ್ಬಿಡೋದು, ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಬೇರೆ ಬರುವಂಥದ್ದು, ಏನಾದರೂ ಸ್ಟಮಕ್ ಇನ್ಫೆಕ್ಷನ್ ಆಗೋದು, ತಲೆನೋವು ಬರುವಂಥದ್ದು, ಒಂದಲ್ಲ ಒಂದು ಇಂಥದ್ದೇ ಸಮಸ್ಯೆ ಅಂತ ಹೇಳೋಕ್ಕಾಗಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇರ್ತೀರ. ಮತ್ತು ಆತ್ರದ ನಿರ್ಧಾರಗಳನ್ನ ಜಾಸ್ತಿ ತೊಗೊಂಡ್ಬಿಟ್ಟು ಏನೋ ಮಾತಾಡೋಕ್ಕೋಗಿ ಇನ್ನೇನೋ ಮಾತಾಡೋದು, ಅದರಿಂದ ಏನೋ ಸಮಸ್ಯೆಗಳನ್ನ ಕೂಡ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಅಟ್ಲೀಸ್ಟ್ ನಿಮಗೆ ಗುರುದೃಷ್ಟಿ ಬೀಳ್ತಿರೋದ್ರಿಂದ ಸ್ವಲ್ಪನಾದರೂ ನಿಮಗೆ ರೆಡ್ಯೂಸ್ ಮಾಡ್ತಾನೆ. ಆದರೂ 2ನೇ ಮನೇಲಿ ಶನಿ ಇರೋದ್ರಿಂದ ಏನಾಗುತ್ತೆ, ಮಾತಿನ ಮೇಲೆ ತುಂಬ ಗಮನ ಇಡಬೇಕಾಗಿ ಬರುತ್ತೆ. ಯಾಕಂದರೆ ಮನೆಯಲ್ಲಿ ಸ್ವಲ್ಪ ನಿಷ್ಠುರವಾದಿಗಳಾಗೋಗ್ತೀರಾ. ನೀವೇನೋ ನೇರವಾಗಿ ಮಾತಾಡ್ತೀನಿ ಅಂತ ಹೋಗ್ಬಿಟ್ಟು ಏನೇನೋ ಮಾತಾಡೋಕೆ, ಯಾಕಂದರೆ ನೇರವಾಗಿ ಮಾತಾಡಿದ್ರು ಕೂಡ ಅದರಲ್ಲಿ ಸತ್ಯ ಇರಬೇಕು. ಸತ್ಯ ಅಲ್ಲದೆ ಇರೋಂಥ ವಿಚಾರಗಳನ್ನ ನೇರವಾಗಿ ಮಾತಾಡ್ತೀನಿ ಅಂತ ಹೋದಾಗ ಏನಾಗುತ್ತೆ, ಒಂದಲ್ಲ ಒಂದು ದಿವಸ ಅದು ಕಂಟಕ ಆಗೇ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರಿ. ಏನು ಮಾತಾಡ್ತಿದ್ದೀರಾ, ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಮಾತಾಡಿ. ಆವಾಗ ನಿಮಗೆ ಸಮಸ್ಯೆಗಳು ನಿಮ್ಮ ಹತ್ರಕ್ಕೆ ಸುಳಿಯಲ್ಲ. ಇನ್ನು 3ನೇ ಮನೇಲಿ ಕುಜ ಬೇರೆ ಇರೋದ್ರಿಂದ ಏನಾಗುತ್ತೆ, ಸೇಮ್ ರಾಹು ಮತ್ತು ಕುಜ ಇಬ್ಬರು ಸೇರ್ಕೊಂಡು ಏನು ಮಾಡ್ತಾರೆ, ಆತ್ರದ ನಿರ್ಧಾರಗಳನ್ನ ಜಾಸ್ತಿ ತಗೊಳ್ಳೋಂಥ ಒಂದು ಮನಸ್ಥಿತಿ ಕೊಟ್ಬಿಡ್ತಾನೆ. ಆ ಆತ್ರದ ನಿರ್ಧಾರದಿಂದನೇ ಕೆಲವು ಸಮಸ್ಯೆಗಳನ್ನ ತೊಗೋಬೇಕಾಗುತ್ತೆ. ಹಣಕಾಸಿಗೇನು ತೊಂದರೆ ಇರಲ್ಲ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಒಂದಲ್ಲ ಒಂದು ಮೂಲದಿಂದ ಹಣ ಬರ್ತಿರುತ್ತೆ. ಯಾಕಂದರೆ ಕೆಲಸನೂ ಅಷ್ಟು ಚೆನ್ನಾಗಿ ಮಾಡ್ತಿರ್ತೀರ. ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. 11ನೇ ಮನೆಗೆ ಗುರು ದೃಷ್ಟಿ ಬೀಳ್ತಿದೆ, 5ನೇ ಮನೇಲಿ ಗುರು ಇದ್ದಾನೆ, ಏನು ಗುರುಬಲ ಬೇರೆ ಬಂದಿದೆ. ಸೊ ಹಾಗಾಗಿ ಒಂದಲ್ಲ ಒಂದು ರೀತಿಲಿ ಕೆಲಸ ಮಾಡ್ತಿರ್ತೀರ, ಲಾಭ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಆ ಲಾಭ ಚೆನ್ನಾಗಿ ಬರ್ತಾ ಇದೆ ಅನ್ನೋದು ಓಕೆ, ಬಟ್ ನೀವು ಏನು ಮಾಡ್ತಿದ್ದೀರಾ ಕೆಲಸ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ನೀವು ಮಾಡ್ತಿರೋಂಥ ಕೆಲಸಕ್ಕೂ ಕೂಡ ಒಂದು ಗೌರವ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ನಿಮಗೆ ಸೂರ್ಯ ಮತ್ತು ಬುಧ 3ನೇ ಮನೇಲಿ ಸಂಚಾರ ಮಾಡ್ತಾರೆ, 4ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಭೂಮಿಯಿಂದ ಕೆಲವು ಲಾಭಗಳಾಗುವಂಥದ್ದು, ಗೌರ್ಮೆಂಟಿಂದ ಕೆಲವೊಂದು ಲಾಭಗಳಾಗುವಂಥದ್ದು, ರಾಜಕಾರಣಿಗಳಿಂದ ಕೂಡ ನಿಮಗೆ ಲಾಭಗಳಾಗುವಂಥದ್ದು ಇರುತ್ತೆ. ಹಾಗೆ 5ನೇ ಮನೇಲಿ ಶುಕ್ರ ಮತ್ತು ಗುರುವಿನ ಸಂಚಾರ ಇರೋದಕ್ಕೆ ನಾನು ಆಗಲೇ ಹೇಳಿದೆ, ಏನಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಪ್ರೇಮಿಗಳು ಯಾರಾದರೂ ಇದ್ರಂದ್ರೆ ಅವರ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ, ಬಾಂಡೇಜ್ ಜಾಸ್ತಿ ಆಗುತ್ತೆ ಅಂತ. ಇನ್ನು ಪರಿಹಾರ, ಸಣ್ಣ ಪುಟ್ಟ ನೆಗೆಟಿವಿಟಿ ಮಾತ್ರ ಇದೆ. ಅಂದರೆ ನಿಮ್ಮ ವಾಕ್ಚಾತುರ್ಯದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದೇ ಜಾಸ್ತಿ ಇರೋದ್ರಿಂದ, ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು ಬರುವಂಥದ್ದು, ಜೊತೆಗೆ ಏನು ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳು. ಇದಕ್ಕೆ ಪರಿಹಾರವಾಗಿ ಏನು ಮಾಡಬೇಕು ಅಂತಂದರೆ, ಪ್ರತಿದಿನವೂ ಕೂಡ ನೀವು ಆಂಜನೇಯನ ಸ್ತೋತ್ರಗಳನ್ನ ಕೇಳ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ, ಅದು ತುಂಬ ಬಲ ತಂದುಕೊಡುತ್ತೆ. ಹಾಗೆ ದುರ್ಗಾದೇವಿ ಆರಾಧನೆನ ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಗೆ ಜಾಸ್ತಿ ಆಗ್ತಿರೋ ನೆಗೆಟಿವಿಟಿನ ಸ್ವಲ್ಪ ರೆಡ್ಯೂಸ್ ಮಾಡ್ತಾನೆ. ಇನ್ನು ಮೀನರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೀನರಾಶಿಯವರಿಗೆ ಲಗ್ನದಲ್ಲೇ ಶನಿ ಇರೋದ್ರಿಂದ ಸ್ವಲ್ಪ ಏನೋ ಬಾಡಿ ಪೇನ್ ಆಗೋದು, ಲೇಜಿನೆಸ್ ಫೀಲ್ ಆಗೋದು ಕೂಡ ಆಗ್ತಾ ಇರುತ್ತೆ. ಜೊತೆಗೆ 12ನೇ ಮನೇಲಿ ರಾಹು ಬೇರೆ ಇರೋದ್ರಿಂದ ಖರ್ಚು ಜಾಸ್ತಿ. ಸಂಪಾದನೆ ತುಂಬ ಚೆನ್ನಾಗಿದೆ, ಆದರೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಎಷ್ಟು ದುಡ್ಡು ಬಂದರೂ ನಿಲ್ತಾ ಇಲ್ಲ ಅನ್ನೋ ಸಮಸ್ಯೆಗಳೇ ಜಾಸ್ತಿ ಆಗಿರುತ್ತೆ. ಆದರೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಇನ್ಮೇಲೆ ಸ್ವಲ್ಪ ರೆಡ್ಯೂಸ್ ಆಗುತ್ತೆ, ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಕುಜ 2ನೇ ಮನೇಲಿ ಇರೋದ್ರಿಂದ ಭೂಮಿಯಿಂದ ಲಾಭ ಆಗುತ್ತೆ. ಆದರೆ ಮಾತಿನ ಕಡೆ ಗಮನ ಕೊಡಬೇಕು. ಸ್ಪೀಡಾಗಿ ಮಾತಾಡ್ಬಿಡೋದು, ಏನೋ ಮಾಡಿಬಿಡೋದು, ಏನೋ ಅಂದ್ಬಿಡೋದು, ಅದರಿಂದ ಏನೋ ಸಮಸ್ಯೆಗಳನ್ನ ಎದುರಾಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಅದರಿಂದ ಏನಾದ್ರು ಸಮಸ್ಯೆ, ಏನಾದ್ರು ಏಟ್ ಮಾಡ್ಕೊಳ್ಳೋವಂಥದ್ದು, ಕಾಲು ಕೈಗೆ ಏಟ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಕೂಡ ಇರುತ್ತೆ. ಇನ್ನು 4ನೇ ಮನೇಲಿ ಸೂರ್ಯ ಮತ್ತು ಬುಧರ ಒಂದು ಸಂಚಾರ, 3ನೇ ಮನೇಲಿ ಸೂರ್ಯ ಮತ್ತು ಬುಧರ ಒಂದು ಸಂಚಾರ ಕೂಡ ಇದೆ. ಸೊ ಇದೇನಾಗುತ್ತೆ, ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡುತ್ತೆ. ಏನೇ ಕೆಲಸ ಮಾಡೋಕ್ಕೂ ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅನ್ನೋ ಧೈರ್ಯ ಬಂದುಬಿಡುತ್ತೆ. ಆದರೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಓವರ್ ಕಾನ್ಫಿಡೆಂಟ್ ಮಾಡ್ಕೊಳ್ಳೋಕೆ ಹೋದಾಗ
ಮತ್ತೆ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಸೊ ನೋಡ್ಕೊಳ್ಳಿ, ಏನಾದರೂ ಕೆಲಸ ಮಾಡಬೇಕು ಅಥವಾ ಈ ಕೆಲಸ ಏನಾದರೂ ಒಂದು ನ್ಯೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂತಂದರೆ ಯೋಚನೆ ಮಾಡಿ, ಈ ಕೆಲಸ ಆಗುತ್ತಾ, ನಾನು ಮಾಡ್ಬೋದಾ, ನನಗೆ ಎಬಿಲಿಟಿ ಇದೆಯಾ ಅಂತ ಯೋಚನೆ ಮಾಡಿ ಮುಂದುವರಿರಿ. ಒಂದು ಸತಿ ನೀವೇನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರಿ ಅಂತಂದರೆ ಆ ದುಡ್ಡನ್ನ ಮತ್ತೆ ಎತ್ತೋದಕ್ಕೆ ತುಂಬ ಸರ್ಕಸ್ ಮಾಡಬೇಕಾಗತ್ತೆ. ಸೊ ನೋಡಿಕೊಂಡು ಹೆಜ್ಜೆ ಇಡಿ. ಇನ್ನು ನಿಮಗೆ 4ನೇ ಮನೆಯಲ್ಲಿ ಶುಕ್ರ ಮತ್ತು ಗುರುವಿನ ಒಂದು ಸಂಚಾರ ಕೂಡ ನಡೀತಾ ಇದೆ. ಲಗ್ನಾಧಿಪತಿ 4ನೇ ಮನೆಯಲ್ಲೇ ಇದ್ದಾನೆ. ಭೂಮಿಯಿಂದ ಖಂಡಿತವಾಗ್ಲೂ ಲಾಭಗಳು ಬರುತ್ತೆ. ಯಾವುದಾದ್ರೂ ವಾಹನಗಳು ತೊಗೊಳ್ಳೋದ್ರು ಲಕ್ಸುರಿ ಐಟಮ್ಸ್ಗೆ ಜಾಸ್ತಿ ಕೈ ಹಾಕ್ತಿರ್ತೀರ. ಇಷ್ಟು ದಿವಸಗಳ ಕಾಲ ನಿಮ್ಗೆ ಏನಾಗಿತ್ತು, ಏನೋ ಒಂದು ಮನೆ ತೊಗೋಬೇಕು, ಏನೋ ಒಂದು ಜಾಗ ತೊಗೋಬೇಕು, ಯಾವುದೋ ಒಂದು ಕಾರ್ ತೊಗೋಬೇಕು ಅಂತ ಮನಸ್ಥಿತಿತ್ತು. ಇವಾಗ ಹೈ ವೇರಿಯಂಟಲ್ಲಿ ತೊಗೋಬೇಕು ಅನ್ನೋ ಥರ ಮನಸ್ಥಿತಿ ಚೇಂಜ್ ಆಗಿಬಿಡುತ್ತೆ. ಯಾಕಂದರೆ ಏನಾದರೂ ಒಂಚೂರು ಮನುಷ್ಯ ಲಾಭ ನೋಡಿದಾಗ ಏನಾಗುತ್ತೆ, ಹೆಂಗೂ ಚೆನ್ನಾಗಿ ಇನ್ಕಮ್ ಬರ್ತಾ ಇದೆ, ಹೆಂಗೋ ಇದನ್ನು ತೊಗೊಳ್ಳೋ ಬದಲು ಇನ್ನೊಂಚೂರು ಚೆನ್ನಾಗಿರೋದೇ ತೊಗೊಂಡ್ಬಿಡೋಣ ಅಂತ ಮನಸ್ಥಿತಿನ ಬದಲಾವಣೆ ಮಾಡ್ಕೊಳ್ಳೋದು. ಅದೇ 12ನೇ ಮನೇಲಿ ಕೂತ್ಕೊಂಡಿರೋ ರಾಹು ಖರ್ಚನ್ನ ಮಾಡಿಸ್ತಾನೆ. ಸೊ ಹಾಗಾಗಿ ಎಲ್ಲ ಒಂದಕ್ಕೊಂದು ಕನೆಕ್ಟಿವಿಟಿ ಇದೆ. ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ನೋಡ್ಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯನೋ ಅದನ್ನು ಮಾತ್ರ ಮಾಡಿ. ಅವಾಗ ಏನಾಗುತ್ತೆ, ಏನೇನೋ ಸಮಸ್ಯೆಗಳಾಗೋದನ್ನ ತಡೆದಿಡಿಬೋದು. ಇನ್ನು ಪರಿಹಾರವಾಗಿ ಏನು ಮಾಡಬೇಕು ಅಂತ ನೋಡಿದ್ರೆ ನೋಡಿ, ಪರಿಹಾರವಾಗಿ ಮೊದಲನೇದಾಗಿ ನೀವು ಶನಿಯ ಶಾಂತಿ ಮಾಡ್ಕೊಳ್ಳೋದು. ಅಂದರೆ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ. ಸಾಧ್ಯ ಆದಷ್ಟು ವಯಸ್ಸಾದವ್ರಿಗೆ ನಿಮ್ಮ ಕೈಲಾಗಿದೆ ಏನಾದರೂ ಸೇವೆನ ಮಾಡಿ. ಮತ್ತು ಏನಾದರೂ ನಿಮ್ಮ ಕೈಲಿ ಸಾಧ್ಯ ಆಗುವಂಥದ್ದು ದಾನ ಧರ್ಮ ಮಾಡಿ. ಅದು ಶನಿವಾರ ದಿವಸ ಸಾಯಂಕಾಲ ಸೂರ್ಯಾಸ್ತದ ನಂತರ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಅದು ನಿಮಗೆ ತುಂಬ ಬಲನ ತೊಗೊಂಬಂದು ಕೊಡುತ್ತೆ. ಇದ್ರ ಜೊತೆಯಲ್ಲಿ ಗುರುಗಳ ಆರಾಧನೆ, ಪ್ರತಿ ಗುರುವಾರ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಪ್ರತಿದಿನ ಲಕ್ಷ್ಮೀ ಅಷ್ಟೋತ್ರನ ಕೇಳ್ಕೊಳ್ಳಿ. ಇದಿಷ್ಟು ನಿಮಗೆ ತುಂಬ ಬಲನ ತೊಗೊಂಬಂದು ಕೊಡುತ್ತೆ. ಇನ್ನು ಇದಾಗಿತ್ತು ಈ ವಾರದ ಫಲಾನುಫಲಗಳು. ಇನ್ನು ಮುಂದಿನ ವಾರದ ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಆದರೆ ನಿಮ್ಮ ಜಾತಕನ ಒಂದ್ಸತಿ ಪರೀಕ್ಷೆನೇ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಅದರಲ್ಲಿರುವಂತಹ ಗ್ರಹಗಳ ಅಲೈನ್ಮೆಂಟ್ ಆಗಿರ್ಬೋದು ಅಥವಾ ನಿಮ್ಮ ದಶಭುಕ್ತಿ ಆಗಿರ್ಬೋದು ಬೇರೆ ಬೇರೆ ಆಗಿರೋದ್ರಿಂದ ಫಲದಲ್ಲಿ ವ್ಯತ್ಯಾಸಗಳಾಗುತ್ತೆ. ಜೊತೆಗೆ ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡಿಕೊಂಡ್ರೆ ಇನ್ನೊಂದಷ್ಟು ಒಳಿತಿನ ನೀವು ನೋಡಬಹುದು. ನಮ್ಮಲ್ಲಿ ಏನಾದರೂ ನೀವು ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು ಅಥವಾ ನೇರ ಭೇಟಿನೂ ಕೂಡ ನೀವು ಮಾಡಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.